तिन इंद्रिय प्रत्यक्षा हुए जैसे सुख दुख ज्ञान. ಇದರ ಅರ್ಥ ಏನಂದ್ರೆ, ಹೇ ಶಿಷ್ಯನೇ, ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಅಂತ ತಿಳಿಬೇಡ. ಈ ಇಂದ್ರಿಯಗಳಿಲ್ಲದೆ ಕೂಡ ಸುಖ ದುಃಖಗಳ ಒಂದು ಪ್ರತ್ಯಕ್ಷ ಜ್ಞಾನ ಆಗ್ತೈತಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇದರ ಮುಂದಿನ 212ನೇ ವಿಷಯಾಂಕದ ಒಂದು ಜ್ಞಾನವನ್ನ ನಮಗೆಲ್ಲ ಸದ್ಗುರುಗಳು ಬೋಧಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪಾಂಡವರು ಶ್ರೀಕೃಷ್ಣನನ್ನ ಭೇಟಿಯಾಗಿ ಅವರಿಗೊಂದು ಕುತೂಹಲ ಇರ್ತದೆ. ಏನಿರ್ತದಂದ್ರೆ, ತ್ರೇತಾಯುಗದ ಕಥೆ ಬಗ್ಗೆ, ರಾಮನ ಕಥೆ ಎಲ್ಲ ಗೊತ್ತಿರ್ತದೆ. ದೇವಾದಿ ದೇವತೆಗಳ ಲೀಲೆ ಕೃತಯುಗದಲ್ಲಿ ಹೆಂಗಿತ್ತು ಅದು ಗೊತ್ತಿರ್ತದೆ. ಈ ಕಲಿಯುಗದಾಗ ಹೆಂಗಿರ್ತದೆ, ದ್ವಾಪರ ಯುಗದಂತೂ ಮುಕ್ತಾಯ ಆಗ್ಲಿಕ್ಕತ್ತದ. ಆದ್ರೆ ಕಲಿಯುಗ ಹೆಂಗಿರ್ತದ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಮುಂದೆ ದ್ವಾಪರ ಯುಗದ ಕೊನೆ ನಮಗಿಲಿಂತೆ ಕೊನೆ ಆಗ್ತದ, ಮತ್ತು ಮುಂದೆ ಕಲಿಯುಗ ಹೆಂಗಿರ್ತದ ಗೊತ್ತದನ್ರಿ? ಯಾರಿಗೆ ಗೊತ್ತಿಲ್ಲ. ಈಗೇನಿದು ನಡೆದದ ಈ ಕಾಲ, ಇದು ಸರ್ವಜ್ಞನಾದ ಶ್ರೀಕೃಷ್ಣ ಈಶ್ವರನೇ ಕೃಷ್ಣ ಆಗಿ ಬಂದಿರ್ತಾನೆ, ಮತ್ತೇನಿಲ್ಲ. ಅವನಿಗೆ ಮೊದಲೇ ಎಲ್ಲ ಗೊತ್ತು, ಸರ್ವಜ್ಞ. ಏನದು ಕಲಿಯುಗ ಅಂದ್ರೆ ಬರೇ ನಾವು ಬ್ರಹ್ಮಜ್ಞಾನ ಓದ್ಕೊತ್ ಕುಂದ್ರದಲ್ಲ, ಮಾನವೀಯ ಸಂಬಂಧಗಳು ಮತ್ತು ಬ್ರಹ್ಮಜ್ಞಾನ ಮೇಳವಿಸಿಕೊಂಡು ಹೋಗಬೇಕು. ಸುತ್ತಮುತ್ತಲಿನ ಮಾನವೀಯ ಸಂಬಂಧಗಳ ಒಂದು ಬೆಲೆ ಇಲ್ಲದಂಗ ಬರೀ ಬ್ರಹ್ಮಜ್ಞಾನ ನಮ್ಮಷ್ಟಕ್ಕೆ ನಾವು ವೈಯಕ್ತಿಕ ಮೋಕ್ಷ ಹೊಂದಿದ್ರೆ ಸಾಕು ಅನ್ನಂಗಿಲ್ಲ. ಸುತ್ತಮುತ್ತಲಾಗ ನಮ್ಮಲ್ಲಿ ಏನದ ಅದನ್ನು ಇತರರಿಗೆ ಪ್ರಯೋಜನ ಆಗಲಿ ಅನ್ನಂತ ಒಂದು ಕಲ್ಯಾಣಕಾರಿ ಗುಣ ಇರಬೇಕು. ಮತ್ತೆ ಮಾನವೀಯ ಸಂಬಂಧಗಳಿಗೆ ಬೆಲೆ ಕೊಡದ, ಅದನ್ನ ಬೆಳೆಸಿಕೊಳ್ಳಾರಂತ ಎಷ್ಟು ಬ್ರಹ್ಮಜ್ಞಾನ ಇದ್ರೂ ವ್ಯರ್ಥ. ಮತ್ತೆ ಬ್ರಹ್ಮಜ್ಞಾನವಿಲ್ಲದ ಮಾನವೀಯ ಸಂಬಂಧಗಳು ಎಷ್ಟು ದೊಡ್ಡ ಪ್ರಮಾಣದಾಗ ಇದ್ರೂ ವ್ಯರ್ಥ. ಎರಡೂ ಬೇಕು. ನಾವೆಲ್ಲರೂ ಮನುಷ್ಯರ ಅಂದಮೇಲೆ ಮಾನವೀಯ ಸಂಬಂಧಗಳು ಬೇಕು, ಮತ್ತೆ ಅದರ ಜೊತೆಗೆ ಬ್ರಹ್ಮಜ್ಞಾನನೂ ಬೇಕು. ಇವೆರಡೂ ಬಹಳ ಮುಖ್ಯ ಅದಾವ. ಅದಕ್ಕೆ ಈ ಕಲಿಯುಗ ಹೆಂಗಿರ್ತದ, ಈಗೇನಿದು ಜಸ್ಟ್ ಪಾತ್ರಧಾರಿಗಳು ಎಲ್ಲರೂ. ಇದ್ರದ್ದೆಲ್ಲ ಸ್ಕ್ರಿಪ್ಟ್ ಮೊದಲೇ ತಯಾರಾಗಿ ಎಲ್ಲ ಶೂಟಿಂಗ್ ಆಗಿಬಿಟ್ಟದು. ನಾವೀಗ ನೋಡ್ತಾ ಇರೋ ದೃಶ್ಯಗಳೆಲ್ಲ ಅಬಬವ ಹೆಂಗಿದು ಏನದ, ವೀಕ್ಷಕರಾಗಿ ನೋಡಿದಾಗ ಏನಾಗ್ತದ, ಭಯಾನಕ ಅನ್ನಿಸ್ತದೆ. ಇದೇನಪ್ಪ ಕಲಿಯುಗ. ಆದರೆ ಇದು ಕಲಿಯುಗದ ದೃಶ್ಯ ಯಾರು ಶೂಟಿಂಗ್ ಮಾಡಿ ಇದು ಹಿಂಗೆ ನಡಿಬೇಕು ಅಂತ ಹೇಳಿ ಏನದನ್ನು ಪ್ರೊಡ್ಯೂಸರ್ ಈಶ್ವರ, ಕೃಷ್ಣ, ರಾಮ ಏನಂತೀರ, ನಾರಾಯಣ, ಶಿವ ಏನಂತಿರಲ್ಲ, ಅವನಿಗೇನು ಭಯ ಅದನ್ರಿ ಇಲ್ಲಿ ನಡೆದದ್ರ ಬಗ್ಗೆ?
ಅವನಿಗೇನು ಅಂಜಿಕೆ ಅದ, ಅವನಿಗೇನು ಅಸಹ್ಯ ಅದ? ಏನಿಲ್ಲ. ಅದಕ್ಕೆ ಶುದ್ಧ ಬ್ರಹ್ಮ ಸ್ವರೂಪರಾದ್ರೆ ಈ ಕಲಿಯುಗದ ಲೀಲೆಗಳನ್ನು ನೋಡಿ ಯಾವ ಭಯ, ಚಿಂತೆ, ದುಃಖ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ಕಲಿಯುಗದ ಏನ್ ನಡಿಬೇಕು ಅದು ನಡಿಲಕ್ಕಂತ ಅಷ್ಟೇ. ಅದು ಹೆಂಗಿರ್ತದ ಒಂದ್ ಸ್ವಲ್ಪ ತಿಳ್ಕೋಬೇಕು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಪಾಂಡವರಿಗೆ. ಅದಕ್ಕೆ ಕೃಷ್ಣ ಕೇಳ್ತಾನೆ, ಏನಿದು ದ್ವಾಪರ ಯುಗ ಅಂತ ನೋಡಿದೇವೆ, ಕಲಿಯುಗ ಹೆಂಗಿರ್ತದ ಒಂದ್ ಸ್ವಲ್ಪ ಹೇಳ್ರಿ. ಅವಾಗ ಕೃಷ್ಣ ಹೇಳ್ತಾನೆ, ನೀವು 5 ಮಂದಿ ಏನ್ ಮಾಡ್ರಿ, ಒಂದಿಷ್ಟು ಪ್ರವಾಸ ಮಾಡಬೇಕು, ಟೂರ್ ಹೊಡಿಬೇಕು. ಎಂತಲ್ಲಿ ಅಂತಂದ್ರೆ ಜನ ಇದ್ದಲ್ಲಿ ಅಲ್ಲ, ನಿರ್ಜನವಾದಂತ ಕಾಡಿನಲ್ಲಿ ಹೋಗಿ ಟೂರ್ ಹೊಡಿಬೇಕು. ಒಂದು ಸ್ವಲ್ಪ ಪ್ರವಾಸ ಮಾಡ್ರಿ. ಅಲ್ಲಿ ನಿಮಗೆ ದೃಶ್ಯಗಳು ಏನೇನೆಲ್ಲ ದೃಶ್ಯಗಳು ಕಾಣಿಸ್ತಾವ. ಆದರೆ ಒಂದು ದೃಶ್ಯ ಅತ್ಯಂತ ಕುತೂಹಲಕಾರಿ ದೃಶ್ಯ ಇರ್ತದೆ. ಪ್ರತಿಯೊಬ್ಬರಿಗೆ 5 ಮಂದಿಗೆ 5 ದೃಶ್ಯಗಳಿರ್ತವೆ. 5 ಮಂದಿ ನಿಮಗೆ ಯಾವ ದೃಶ್ಯ ತಿಳಿಯಂಗಿಲ್ಲ, ಯಾವ ದೃಶ್ಯ ನಿಮಗೆ ವಿಚಿತ್ರ ಅನ್ನಿಸ್ತದ, ಕುತೂಹಲಕಾರಿ ಅನ್ನಿಸ್ತದ, ಅದನ್ನ ತಂದು ನನಗೆ ಹೇಳ್ರಿ. ಅದೇ ನಿಮಗೆ ಕಲಿಯುಗದ ಅರ್ಥವನ್ನ ತಂದು ಕೊಡ್ತದ. ಆಯ್ತಂತೇಳಿ 1 ವಾರ ಎಲ್ಲ ಕಾಡಿನಾಗ ಪ್ರವಾಸ ಮಾಡಿ ಬರ್ತಾರ. ಬಂದ ಮೇಲೆ ಒಂದೊಂದು ದೃಶ್ಯಗಳು ಅವ್ರಿಗೆ ಅರ್ಥ ಆಗಲಾರ್ದಂಥ ದೃಶ್ಯಗಳಿರ್ತಾವ, ಎಂದು ನೋಡ್ಲಾರ್ದಂಥ ದೃಶ್ಯಗಳಿರ್ತಾವ, ಅಪರೂಪದ ದೃಶ್ಯಗಳಿರ್ತಾವ. ತಗೊಂಡು ಒಂದು ಕೃಷ್ಣನ ಮುಂದೆ ಕುಂದಿರ್ತಾನೆ. ಫಸ್ಟ್ ಧರ್ಮರಾಯ, ಯುಧಿಷ್ಠರ, ನೀನು ನೋಡಿದ ದೃಶ್ಯ ಯಾವ್ದಪ್ಪ? ಅಲ್ಲಿಂದ ಇಲ್ಲಿ ತನಕ ನಾನು ಏಸು ಆನೆಗಳು ನೋಡಿನಿ. ಆ ಎಲ್ಲ ಆನೆಗಳು ಒಂದೊಂದೇ ಸೊಂಡಲಿದ್ದುವಪ್ಪ. ಈ 1 ವಾರ ನಾನು ಪ್ರವಾಸಕ್ಕೆ ಹೋದಾಗ ಒಂದು ಆನೆಗೆ 2 ಸೊಂಡಲಿದ್ದು ನೋಡಪ್ಪ. ಅದೇ ವಿಚಿತ್ರ ಅನ್ನಿಸ್ತು ನನಗ. 2 ಸೊಂಡಲಿದ್ದು ನೋಡು ಅಂದಾಗ ಅದೇ ನೋಡಪ್ಪ ಕಲಿಯುಗದ ಅರ್ಥ ಅನ್ನೋದು. ಕೃಷ್ಣ ಏನು ಈ ಕಲಿಯುಗದೊಳಗ ಹೆಂಗಿರ್ತದಪ್ಪ ಅಂದ್ರೆ 2 ವ್ಯಕ್ತಿತ್ವಗಳಿರ್ತಾವ. ಒಂದು ಹೊರಗಿರೋ ವ್ಯಕ್ತಿತ್ವ ಬೇರೆ, ತೋರಿಕೆ ವ್ಯಕ್ತಿತ್ವ ಬೇರೆ, ಒಳಗಿರೋ ವ್ಯಕ್ತಿತ್ವ ಬೇರೆ. ಒಳಗೊಂದು ಹೊರಗೊಂದು 2 ಬುದ್ಧಿಗಳು, ತಮ್ಮವರಿಗೊಂದು ಇತರರಿಗೊಂದು ಭೇದ ಭಾವ, ಹಿಂದೊಂದು ಮುಂದೊಂದು, ಒಟ್ಟ ಫೇರ್ ಇಲ್ಲ ಅಂತ ದ್ವಂದ್ವ, ದ್ವೈತ, ಭೇದ, ಅಜ್ಞಾನ, ರಾಗದ್ವೇಷ, ಪಾಪ ಪುಣ್ಯ ಇವುದ್ರದೇ ದೊಡ್ಡ ಏನಪ್ಪ ಅಂದ್ರೆ ಅರ್ಭಟ. ಇದ್ರೊಳಗೆ ಭೇದ ಭಾವದ್ದೇ ಅರ್ಭಟ ಇಲ್ಲಿ. ಈಗ ಸರ್ಕಾರದಾಗ ಏನದ, ದುಡಿದು ಲಕ್ಷಗಟ್ಟಲೆ ಟ್ಯಾಕ್ಸ್ ಕಟ್ಟವ್ರೇ ಬೇರೆ. ಸರ್ಕಾರ ಎಂದರೆ ಟ್ಯಾಕ್ಸ್ ಕಟ್ಟವ್ರ ಕಲ್ಯಾಣದ ಬಗ್ಗೆ ಎಂದರೆ ಆಲೋಚನೆ ಮಾಡಿದೇನ್ರಿ? ಏನೇನೂ ಇಲ್ಲ. ಆ ಟ್ಯಾಕ್ಸ್ ಇಷ್ಟು ಕೋಟಿಗಟ್ಟಲೆ ಕಟ್ಟತಾರ, ಅವರಿಗೂ ನಾವು ಏನಾರ ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ. ಅದನ್ನು ತಿಂದು ಮಜಾ ಮಾಡೋರು ಯಾರು? ಪುಕ್ಷಟೆ ಭಾಗ್ಯ ಮಾಡೋರು ಯಾರು? ಅವರು ಇವರು ಕೂಡಿ ತಿಂದು ಹಾಕೋರು ಯಾರು? ಎಲ್ಲ ಭೇದ ಭಾವ. ಯಾವುದು ಚಲೋ ಇಲ್ಲ, ಯಾವುದು ಯಾರಿಂದ ಇದು ಸರ್ಕಾರ ನಡಿಲಕ್ಕತ್ತದ ಅವರಿಗಾಗಿ ಏನೇನು ಕಲ್ಯಾಣಕಾರಿ ಕೆಲಸಗಳಿಲ್ಲ, ಅಭಿವೃದ್ಧಿ ಕೆಲಸಗಳಿಲ್ಲ. ಸಂಬಂಧ ಇರ್ಲಾರ್ದವ್ರು ಯಾರು ಬೇಕಾದ್ರೂ ತಿಂದು ತೇಗಲಾಗ್ತಾರೆ. ಇದು ಏನಂದ್ರ ಇದು ಕಲಿಯುಗದಾಗ ಇದು ಕೆಟ್ಟ, ಹೌದಲ್ಲ? ದುಡಿಲಾರ್ದೆ ತಿನ್ನೋದು ಕೆಟ್ಟ. ಆದ್ರೆ ಇದು ಕಲಿಯುಗದೊಳಗೆ ಇದು ನಡಿಬೇಕಾಗಿದ್ದು ನಡ್ಲಿಕ್ಕತ್ತ ಅಷ್ಟೇ. ಇಷ್ಟೇ. ನಡಿಬೇಕಾಗಿದ್ದು. ದುಡ್ದವ ಅಲಕ್ಷ್ಯಕ್ಕೆ ಒಳಗಾಗ್ತಾನ, ದುಡಿದು ಟ್ಯಾಕ್ಸ್ ಕಟ್ಟವ, ದುಡಿಲಾರ್ದ ತಿಂದು ತೇಗಿ ಮೆರಿತಾನ.
ಮತ್ತೆ ಇದಕ್ಕೆ ದಾರಿ ತಪ್ಪುತ್ತದೆ ಅಂತ, ಕಲಿಯುಗದ ದಾರಿ ತಪ್ಪುತ್ತದೆ, ದಾರಿಯಾಗಿರಂಗಿಲ್ಲ. ಅದಕ್ಕೆ ಎರಡೆರಡು, ಒಳಗೊಂದು ಹೊರಗೊಂದು, ಹಿಂದೊಂದು ಮುಂದೊಂದು, ತಮ್ಮವರಿಗೊಂದು ಅನ್ಯರಿಗೊಂದು, ಈ ರೀತಿ ಡಬಲ್ ಆಕ್ಟಿವಿಟೀಸ್ ಎರಡೆರಡು ಇರ್ತಾವ. ಈ ರೀತಿ ಎರಡು ವ್ಯಕ್ತಿತ್ವ ಏನಿರ್ತಾವಲ್ಲ, ಆ ರೀತಿ ಇತ್ತು ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ, ಅರ್ಥ ಇಲ್ಲ. ಪಾರಮಾರ್ಥಿಕವಾಗಿ ಯಾವ ಬೆಲೆನೂ ಇಲ್ಲ, ಯಾವ ಅರ್ಥನೂ ಇಲ್ಲ. ಅಂಥದೊಂದು ವ್ಯಕ್ತಿತ್ವ ಈ ಒಂದು ಕಲಿಯುಗದ ಜನರದಿರ್ತದ ನೋಡಪ್ಪ. ನಿಮ್ಮ ಮುಂದೊಬ್ಬ ಭಾಳ ಚಲೋ ಅಂತ ಕಾಣ್ಲಕತ್ತದ ಅಂತಂದ್ರೆ ಅವನಿಗೆ ಚಲೋ ಅಂತ ನಂಬಿದ್ರೆ ಮೂರ್ಖರಾಗಿ ಬಿಡ್ತೀವಿ. ಅವ ಒಳಗೆ ಕೆಟ್ಟ ಇರ್ತಾನ. ನಿಮಗೊಬ್ಬ ಯಾವನ ಕೆಟ್ಟ ಅಂತ ಕಾಣ್ತಿರ್ತಾನ, ಅವನಿಗೆ ಕೆಟ್ಟ ಅಂತ ತಿಳ್ಕೊಂಡ್ರೆ ಒಳಗೆಲ್ಲ ಒಳ್ಳೆ ಅರ್ಥ. ಹಿಂಗೆ ಒಂದೇ ಥರ ತಿಳ್ಕೋಬೇಡ, ಯಾವುದೋ ನಿರ್ಧಾರ ತಗೋಬೇಡ, ಯಾವುದರ ಬಗ್ಗೆನೂ ನಿರ್ಧಾರ ತಗೋಬೇಡ. ಇದೇನು ಅನಿರ್ವಚನೀಯ ಅನ್ನೋದು ಭಾರಿ, ಅದು ಮಾಯೆಯ ಅವಿದ್ಯೆಯದ್ದೇ ಒಂದು ದೊಡ್ಡ ಆರ್ಭಟಪ ಈ ಒಂದು ಕಲಿಯುಗದಾಗ ಅಂತೇಳಿ ಕೃಷ್ಣ ಹೇಳ್ತ. ನೆಕ್ಸ್ಟ್ ಅರ್ಜುನ, ನಿಂದೇನಪ್ಪ ಇದು ಸರಿಯಾಗಿ ಅರ್ಥ ಐತಲ್ರಿ? ಕೃಷ್ಣನ ಒಂದು ಯುಧಿಷ್ಠರ ನೋಡಿದ ಎರಡು ಸೊಂಡಲಿನ ಆನೆ ಡಬಲ್ ಗೇಮ್ ಆಡ್ತಾನ, ಡಬಲ್ ಮೀನಿಂಗ್ ಮಾತಾಡ್ತಾರಂತಾರಲ್ಲ, ಇವೆಲ್ಲ ಈ ಕಲಿಯುಗದಾಗ ಇರ್ಬೇಕಾದಂತವೇ ಇವು. ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಜುನ. ಅರ್ಜುನ ಅಂತಂದ್ರೆ ಇವನೇನ್ ಮಾಡ್ತಾನ? ಅರ್ಜುನ ಮಹಾರಾಜ ಒಂದು ಪಕ್ಷಿ ನೋಡ್ತಾನ. ಆ ಪಕ್ಷಿ ರೆಕ್ಕೆ ಮೇಲೆ ಏನೋ ಅಕ್ಷರಗಳು ಬರದಂಗೆ ಬರೆದಿರ್ತಾವ. ಅವು ಏನಿರ್ತಾವ? ಭಗವದ್ಗೀತೆ ಶ್ಲೋಕಗಳಿರ್ತಾವ ಪಕ್ಷಿ ರೆಕ್ಕೆ ಮೇಲೆ. ಮತ್ತ ಆ ಪಕ್ಷಿ ಏನ್ ಮಾಡ್ಲಕ್ಕತ್ತದ? ರೆಕ್ಕೆ ಮೇಲೆ ಭಗವದ್ಗೀತೆ ಶ್ಲೋಕಗಳನ್ನು ಬರ್ಕೊಂಡ್ಮೇಲೆ ಮತ್ತ ಅದು ಭಗವದ್ಗೀತೆ ಶ್ಲೋಕ ನೋಡಿದ್ರೆ ವೇದ ಮಂತ್ರಗಳೆಲ್ಲ ಅದರ ಮೈ ಮೇಲೆ ಬರ್ಕೊಂಡಿದ್ಮೇಲೆ ಮತ್ತ ಅದು ಬಹಳ ಪೂಜ್ಯ ವ್ಯಕ್ತಿ ಅಂತ ಹೇಳಿಕೆ ಅನ್ನಿಸ್ತದ. ಆದ್ರೆ ಅದೇನ್ ಮಾಡ್ಲಕ್ಕತ್ತದ? ಯಾವುದೋ ಒಂದು ಸತ್ತ ಪ್ರಾಣಿಯ ಮಾಂಸವನ್ನ ಹೆಕ್ಕಿ ತಿನ್ಲಕತ್ತಿತ್ತು. ಇದೇನಿದು? ಮೈತುಂಬ ವೇದ ಮಂತ್ರಗಳು ನೋಡಿದ್ರೆ ಸತ್ತ ಪ್ರಾಣಿಯ ಮಾಂಸ ಹೆಕ್ಕಿ ತಿಂತದಲ್ಲ, ಇದು ಭಾರಿ ವಿಚಿತ್ರ ಅನ್ನಿಸ್ತಪ್ಪ ಅಂತ ಅರ್ಜುನ ಹೇಳ. ಅದಕ್ಕೆ ಕೃಷ್ಣ, ಇದೇ ನೋಡಪ್ಪ, ಹಿಂದಿನ ಹಿರಿಯರು ಋಷಿ ಮುನಿಗಳು ಸತ್ಯ ಜ್ಞಾನಕ್ಕಾಗಿ, ಸತ್ಯದ ಅನುಭವಕ್ಕಾಗಿ, ಪರಮಾನಂದ ಪ್ರಾಪ್ತಿ, ದುಃಖ ನಿವೃತ್ತಿಗಾಗಿ, ಮೋಕ್ಷಕ್ಕಾಗಿ ಏನು ಮಂತ್ರಗಳು ಬರೆದಿಟ್ಟಾರ ಅವುಗಳನ್ನೇ ಈಗಿನವರು ದುರುಪಯೋಗ ಮಾಡ್ಕೊಳಕತ್ತಾರ. ಆ ಮಂತ್ರಗಳನ್ನು ತಗೊಂಡು ಕರ್ಮಯೋಗಿಗಳು, ಜ್ಞಾನ ಯೋಗಿಗಳು ಅಂತೇಳಿ ಬರೀ ಮಾತಾಡ್ತಾರ. ನನ್ನ ಮಕ್ಕಳು ಬರೀ ಮಾತಾಡ್ತಾರ. ದೊಡ್ಡ ಪಂಡಿತರಾಗ್ಯಾರ, ವಿದ್ವಾನರಾಗ್ಯಾರ, ಗುರುಗಳನ್ನಿಸ್ಕೊತಾರ, ಜಗದ್ಗುರುಗಳನ್ನಿಸ್ಕೊತಾರ, ವಿಶ್ವಗುರುಗಳನ್ನಿಸ್ಕೊತಾರ, ಸ್ವಾಮೀಜಿಗಳನ್ನಿಸ್ಕೊತಾರ. ಮತ್ತೇನೆಲ್ಲ ಆ ವೇದ ಮಂತ್ರಗಳ ಒಂದು ಕವಚ ಧರಿಸಿ ಒಳಗೆ ಏನೆಲ್ಲ ಮೆರವಣಿಗೆ ಪಬ್ಲಿಕ್ನೊಳಗ ಏನಾಗ್ಲಿಕ್ಕತ್ತಾರ? ಭಾರಿ ದೊಡ್ಡ ಪೂಜ್ಯ ವ್ಯಕ್ತಿಗಳು ಅನಿಸ್ಕೊತಿರ್ತಾರ. ಒಳಗೆ ನೋಡಿದ್ರೆ ಡಕಾಯಿತರದಾರ, ಒಳಗೆ ನೋಡಿದ್ರೆ ಧೋಕಾಬಾಜ್ ಅದಾರ. ಯಾರೇ ಹುಟ್ಟಿದ್ರ ಜಗತ್ತಿನಾಗ ಯಾರ ಮನೆಯಾಗರೆ ಡೆಲಿವರಿ ಆದ್ರೆ ನಮಗ್ ಕರೀತಾರೇನು ಅಂತ ಕಾಯ್ಕೊಂಡು ಕೂತಿರ್ತಾರದು, ನಮ್ಗೇನಾರ ಸಿಗುತ್ತದೇನು ಅಂತ. ಮತ್ತೆ ಯಾರ್ಯಾರ ಸತ್ರು ಅಂತಂದ್ರೆ ನಮಗ್ ಕರೀತಾರೇನು ಅಂತ ಕಾಯ್ಕೊಂಡು ಕೂತಿರ್ತಾರದು. ಹುಟ್ಟೋದಕ್ಕ ಸಾಯೋದಕ್ಕ ಏನಾರ ಒಂದು ಒಳ್ಳೇದು ಕೆಟ್ಟದು ಆಯ್ತಂತಂದ್ರ ಇವ್ರಿಗೆ ಜಾತ್ರಿ ಅಂತ, ಜಾತ್ರಿ. ನಮ್ಮ ತಂದೆಯವರು ಆದಾಗ ಸುಮ್ಮನೆ ಸುತ್ತಮುತ್ತ ಕೆಲ್ಸಕ್ಕೆ ಬರಲಾರ್ದ ಸ್ವಾಮೀಜಿಗಳಿಗೆ ಕರೆಸಿದ್ರಿ. ಒಂದು ಡಜನ್ ಮಂದಿ ಬಂದಿದ್ರು. ಆ ಸ್ವಾಮಿಗಳು ಈ ಸ್ವಾಮಿ ಬಂದವ್ರಿಗೆಲ್ಲ ಅವ್ರಿಗೆ 2,000 ಕೊಡು, ಇವರಿಗೆ 1,500 ಕೊಡು, ಅವ್ರಿಗೆ 500 ಕೊಡು, ಇವ್ರಿಗೆ 3,000 ಕೊಡು. ಸಂಬಂಧ ಇಲ್ಲ ಸೂತ್ರ, ಸುಮ್ಮನೆ ಕರೆಸಿದ್ದೆ. ಏನು ಅವ್ರಿಗೆ ರೊಕ್ಕ ಕೊಟ್ರೆ ಏನಾಗ್ತದೆ?
ಆ ಮುದುಕ ಕಷ್ಟಪಟ್ಟು ದುಡಿದ ದುಡ್ಡ ಅದನ್ನ ಇವರೆಲ್ಲರೂ ಸತ್ತರ ಹಂಚ್ಕೊಂಡು ತಿನ್ಬೇಕನ್ನಂತ ಇದೇ ನೋಡಪ್ಪ. ಮ್ಯಾಲ ಹಾಕೊಂಡರ ಕಾವಿ ವೇಷ, ಮಂತ್ರ ತಂತ್ರ ರುದ್ರ ಏನೆಲ್ಲ ಹೇಳ್ತಾರ. ಆದ್ರ ಇನ್ನೊಬ್ಬರ ಸಂಪತ್ತನ್ನ ಲಪಟಾಯಿಸ್ಬೇಕಂತೇಳಿ ಯಾವ ರೀತಿ ಕಾಯ್ಕೊಂಡು ಕುಂತಾರ. ಇಲ್ಲಿ ನಮಗೇನು ಸಿಗ್ತದ, ಈ ಜಗತ್ತಿನಾಗ ಏನಾರ ಆದ್ರೆ ನಮ್ಗೆ ಏನು ಸಿಗ್ತದ ಅಂತ ಕಾಯ್ಕೊಂಡು ಕೂತಾರ. ಇವರಷ್ಟೇ ಅಲ್ರಿ, ಇನ್ನ ವಕೀಲರಂತದಾರ. ಅವರು ಏನದಾರ ಅಂದ್ರೆ ಓಣೆ ಜಗಳ ಹಚ್ತಾರಂತ. ಜಗಳ ಹಚ್ಚಿ ನಂಬಲ್ಲಿ ವಕೀಲ್ ಕೇಸಿಗೆ ಬರಲಿ ಅಂತಾರಂತ. ಮತ್ತೆ ಡಾಕ್ಟರ್ಗಳು ಅದಾರ, ಅವ್ರು ಏನ್ ಮಾಡ್ತಾರಂತ, ಏನಾರೇ ತಿನ್ನು, ಈಗ ಪಚ್ಚನೆ ಹೇಳಂಗಿಲ್ಲ, ಏನಾರೇ ತಿನ್ನು, ಇನ್ನೊಂದಿಟ್ಟು ಜೊತೆಗೆ ಬೀಳು, ಮತ್ತೆ ನನ್ನ ಬಲ್ಲಿ ಬಾ, ಒಟ್ಟ ಪತ್ತೆ ಹೇಳಂಗಿಲ್ಲ. ಈಗ ಏನ್ ಬೇಕತ್ತೇನ, ಅದಕ್ಕೇನು ತೊಂದರೆ ಇಲ್ಲ. ಮೊದಲು ಪತ್ತೆ ಹೇಳಿ ಜಲ್ದಿ ಆರಾಮ್ ಮಾಡ್ತಿದ್ರು, ಈಗ ಹಂಗೇನು ಹೇಳಂಗಿಲ್ಲ. ಎಲ್ಲ ಎಲ್ಲ ಫೀಲ್ಡ್ನಾಗ ವೇಷಧಾರಿಗಳಾಗಿ ಅವ್ರು ಏನ್ ಮಾಡ್ಲಕತ್ತಾರ ಅಂತಂದ್ರ, ಜಗಳಕ್ಕೆ ಬೀಳಲಿ, ನಂಬಲ್ಲಿ ಕೇಸ್ ತಗೊಂಡು ಬರ್ಲಿ, ಜಗಳಕ್ಕೆ ಬೀರ್ಲಿ, ಕಿರಿಕಿರಿಗಳಾಗ್ಲಿ, ಹಾಳಾದಂಗೆಲ್ಲ ನಮಗ್ ಕೆಲಸ. ಒಂದೆಲ್ಲರ ಮರ್ಡರ್ ಆಯ್ತು, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಪೊಲೀಸರಿಗೆ ದೊಡ್ಡ ಹಬ್ಬ. ಸಿಕ್ಕಿತು ಬಿಡು ಇವತ್ತಿನ ದಿವಸ ಏನಾರ ಒಂದು ಕೆಲಸ. ಅಯ್ಯೋ ಪಾಪ ಅನ್ನೋರು ಇಲ್ಲೇ ಇಲ್ಲ ಇಲ್ಲಿ. ಹಿಂಗಾಗಿ ಏನಾಗ್ಯದ, ಅನೈತಿಕತೆ, ಅಧರ್ಮ, ನೈತಿಕತೆಯ ವೇಷಧಾರಣೆ ಮಾಡಿ ಅನೈತಿಕತೆ. ಇವತ್ತಿನ ಒಂದು ಕಲಿಯುಗದೊಳಗೆ ಅದೇ ಮತ್ತೆ ಧಾರ್ಮಿಕತೆಯ ವೇಷಧಾರಣೆ ಮಾಡಿ ಅಧಾರ್ಮಿಕತೆ, ಅಧರ್ಮಿಗಳು. ಮತ್ತೆ ಆಧ್ಯಾತ್ಮಿಕತೆಯ ವೇಷಧಾರಣೆ ಮಾಡಿ ಅಜ್ಞಾನಿಗಳು, ಭೇದ ಭಾವ, ರಾಗದ್ವೇಷ, ಬರೇ ಇನ್ನೊಬ್ಬರ್ಲಿಂತ ನಮ್ಗೇನು ಅನುಕೂಲ ಆಗ್ತದ ಇದನ್ನೇ ನೋಡ್ಕೊಂತ ನನ್ಲಿಂತ ಇತರರಿಗೆ ಏನು ಉಪಯೋಗ ಆಗಬೇಕು ಅನ್ನೋದು ನೋಡೋದು ಬಿಟ್ಟು ಇತರರಿಂದ ನನಗೇನು ಉಪಯೋಗ ಆಗ್ತದ ಅಂತೇಳಿ ಇನ್ನೊಬ್ಬರ್ಲಿಂತ ತಾವು ಅನುಕೂಲ ಮಾಡ್ಕೊಳ್ಳೋದು. ಹಿಂಗಾಗಿ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ನೈತಿಕತೆಯ ದೊಡ್ಡ ಹಿರಿಯರು ಅಂತೇಳಿ ಕುಂತು ಇನ್ನೊಬ್ಬರಿಗೆ 10 ಪೈಸೆ ಉಪಯೋಗ ಇಲ್ಲ, ತಮ್ಲಿಂತ ಇನ್ನೊಬ್ಬರಿಗೆ 10 ಪೈಸೆ ಉಪಯೋಗ ಇಲ್ಲ. ಎಲ್ಲರನ್ನ ತಾವೇ ಬಳಸ್ಕೊಂಡು ದೊಡ್ಡ ಪೀಠದ ಮೇಲೆ ಕುಂತು ಕಳ್ರೆ ಅಲ್ಲ. ಇನ್ನೊಂದು ವಿಷಯ ಈ ಸಾರ್ವಜನಿಕವಾಗಿ ದುಡ್ಡ ಇರ್ತಾವ್ರಿ, ಒಂದ್ ಮಠಕ್ಕನಾಗ್ಲಿ ಇದಕ್ಕನಾಗ್ಲಿ, ಅಲ್ಲೇ ಸಾಲ ಮಾಡಿ ನಾವು ಈ ಮಠ ಕಟ್ಟತ್ತೇವು, ಸಾಲ ಮಾಡಿ ಇದನ್ನ ಮಾಡತ್ತೇವು ಅನ್ನುವಂಥದ್ದನ್ನ ತಿಳಿಸ್ತಾರೆ. ಅದ ಸರಿ ಅನಿಸ್ತದಪ್ಪ ಅವ್ರಿಗೆ. ಮತ್ತ ಅರ್ಜೆಂಟಿಗೆ ಸಾಲ ಮಾಡ್ತಾರ, ಇದು ಹೆಂಗೂ ಬರ್ತಿರ್ತದಲ್ಲ ದುಡ್ಡು, ಅದು ಕೊಟ್ಟು ಮುಟ್ಟಿಸ್ತಾರ. ಅವರು ಬರ್ತದಂತ ಅವ್ರಿಗೊಂದು ಇದು ಇರ್ತದ, ಭರವಸೆ ಇರ್ತದ. ಹೇಳುವಾಗ್ರೆ ಸಾಲತಿ ಸಾಲತಿ ಅಂತ ಪದೇ ಪದೇ ಹೇಳ್ತಾರೆ. ಒಟ್ಟು ಕಂತ್ರಾಟ್ ಮಾಡ್ತಿರ್ತಾರ ನೋಡಿ, ಕಂತ್ರಾಟಗಿರಿ ಮಾಡ್ತಿರ್ತಾರ. ಒಟ್ಟು ಏನೋ ಮಾಡ್ತಾರ, ಆಯ್ತು ಸಾಲ ಮಾಡಿ ಮಠ ಕಟ್ಟ್ಯಾರ. ಇಲ್ಲಿ ನಮ್ಮವರಾಗನು ಬಹಳ ಮಂದಿ ದೊಡ್ಡ 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 ಮಠ ಕಟ್ಟ್ಯಾರ. ಆ ಮಠದೊಳಗ ವಾರಕ್ಕೆ ಒಂದು, ಕನಿಷ್ಠ ತಿಂಗಳಿಗೆ ಒಂದಾದ್ರೂ ಸತ್ಸಂಗ ಇಲ್ಲ, ಜ್ಞಾನದ ಕೆಲಸನೇ ಇಲ್ಲ. ಅಂಥದ್ದು ಜ್ಞಾನದ ಕೆಲಸ ಇಲ್ಲದಂತ ಮಠ ಕಟ್ಟಿದ್ರೆ ಎದಕ್ಕೆ ಬಂತು? ಅದೇ ಹೇಳೋದು, ಆಧ್ಯಾತ್ಮಿಕತೆ ಇಲ್ಲದ ಮಾನವೀಯ ಸಂಬಂಧ, ಸಂಪತ್ತು ಸಂಬಂಧ, ಮತ್ತು ಸಂಪತ್ತಿರ್ಬೋದು ಸಂಬಂಧ ಇರ್ಬೋದು, ಅದು ಆಧ್ಯಾತ್ಮಿಕತೆ ಇಲ್ಲದ್ದು. ಮತ್ತು ಮಾನವೀಯ ಸಂಬಂಧ ಇಲ್ಲದ ಆಧ್ಯಾತ್ಮಿಕತೆ ಎರಡೂ ವ್ಯರ್ಥ ಅವು. ಹಿಂಗಾಗಿ ಅವುಗಳನ್ನು ಮೇಳವಿಸಿಕೊಂಡು ಹೋಗ್ಬೇಕು. ಏನೋ ಕಂತ್ರಾಟ್ ಕೆಲಸ ಮಾಡ್ತಿರ್ತಾರೆ, ಮಾಡಿ ಒಟ್ಟು ಏನೋ ಒಂದು ದೊಡ್ಡದು ನನ್ನ ಕೈ ಮೇಲೆ, ನನ್ನ ಕಾಲದಾಗ ಇಂಥದ್ದೊಂದು ಕಟ್ಟಿದೆ ಅಂತೇಳಿ ಹೆಸರಾಗ್ತಾರ. ಆದರೆ ಏನದಂದ್ರೆ ನನ್ನಿಂದ ಸಮಾಜಕ್ಕೆ ಏನು ಉಪಯೋಗ ಆಗ್ಯದ ಅನ್ನೋದು ನೋಡೋದು ಬಿಟ್ಟು ಸಮಾಜವನ್ನೇ ತಾವು ಬಳಕೊಂಡು ತಿಂತಾರಲ್ಲ, ಇದೇನದ ಕಲ್ಯಾಣ ಮಾಡ್ತೀವಿ ಅಂತ ಮ್ಯಾಲ ಕಾಣಿಸ್ತಿರ್ತಾರ, ಒಳಗ ಅವ್ರದ್ದು ಶೋಷಣೆ ಮಾಡ್ತಿರ್ತಾರೆ ಅಷ್ಟೇ, ಏನೇನು ಉಪಯೋಗ ಇಲ್ಲ. ಅಂಥವ್ರದ್ದು ಕಾಲ ನೋಡಪ್ಪ ಇದು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಗೋಮುಖ ವ್ಯಾಘ್ರರ ಕಾಲ ಇದು ಎರಡನೇದು. ಭಗವದ್ಗೀತೆ ಆ ವೇದ ಮಂತ್ರಗಳನ್ನ ಮ್ಯಾಲ ಹಾಕೊಂಡದ್ದಕ್ಕೆ ಅದು ಗೋಮುಖವ ಕಾಣಿಸ್ತದ.
ಸತ್ತ ಪ್ರಾಣಿ ಮಾಂಸ ತಿತ್ತದಂದ್ರೆ ಅದು ವ್ಯಾಘ್ರ ಅಂತ. ಇದು ಒಂದು ಕಲಿಯುಗದೊಳಗೆ ಇಂಥ ಜನ ಇರ್ತಾರ. ಇದು ಕಲಿಯುಗದ ಕಾಲ. ಸಮಾಧಾನ ಪಟ್ಕೊಳ್ಳಕ ಇದು ಕತೆ ಬಹಳ ಸುಂದರವಾಗಿದ್ದು. ಇದು ಕಾಲ ಯಾವುದು? ಕಲಿಯುಗ. ಇಲ್ಲಿ ಆಗಬಾರದ್ದೇನಾಗಿಲ್ಲ, ಆಗಬೇಕಾಗಿದ್ದೇ ಆಗ್ಯದ, ನಡಿಬೇಕಾಗಿದ್ದೇ ನಡೆದದ ಅಂತೇಳಿ ಸಮಾಧಾನ ಹಾಕೊಂಡು ಹುಷಾರಾಗಿರ್ಬೇಕಷ್ಟೇ. ಮುಂದೆ ಸಾತ್ವಿಕ ರೂಪದ ರಾಕ್ಷಸರು ಅಂತಾರೆ ಇವರಿಗೆ. ಹಕ್ಕಿಗಳು ಸಾತ್ವಿಕ ರೂಪದ ರಾಕ್ಷಸ. ಹಕ್ಕಿ ಹೆಂಗದಲ್ಲ ಹಾಗಿದೆ ಅನ್ನೋದು ಸಾತ್ವಿಕ ರೂಪದ ರಾಕ್ಷಸರು. ಆತ್ಮಾವಲೋಕನ ಅನ್ನೋದಿಲ್ಲ, ಆತ್ಮಸಾಕ್ಷಿ ಅನ್ನೋದು ಏನು ಇಲ್ಲೇ ಇಲ್ಲ. ಅಂತ ಜನ ತಯಾರಾಗಿಬಿಟ್ಟಾರ ಈ ಕಲಿಯುಗದೊಳಗೆ. ಮುಂದೆ ಭೀಮ ಬಂದ ಏನ್ ಮಾಡಿದ್ನಪ್ಪ ಅಂತಂದ್ರ, ನನಗೊಂದು ದೃಶ್ಯ ಕಾಣಿಸ್ತಪ್ಪ. ಏನು? ಒಂದು ಕಾಡು ಆಕಳ ಗವಯ್ಯ ಏನ್ ಮಾಡಿತಂತಂದ್ರ, ಒಂದು ಕರುವಿಗೆ ಜನ್ಮ ಕೊಡ್ತು. ಕರುವಿಗೆ ಜನ್ಮ ಕೊಟ್ಟ ಮೇಲೆ ಏನ್ ಮಾಡ್ಲಕತ್ತು? ಆ ಕರು ಅನ್ನೋದು ನೆಕ್ಲಕತ್ತು. ಆ ನೆಕ್ಲಕತ್ತಿದ್ರ ಅದು ಎಷ್ಟು ನೆಕ್ಬೇಕಪ್ಪ ಅಂತಂದ್ರ ಅದರ ಚರ್ಮ ಕಿತ್ತಿ ಹೋಗಿ ರಕ್ತ ಸೋರ್ಲಕತ್ತದ, ಇನ್ನ ಹಂಗೆ ನೆಕ್ಲಕತ್ತದ. ಇದು ಒಂದು ವಿಚಿತ್ರ ಕಾಣಿಸಿಬಿಡತ್ ನೋಡಪ್ಪ ನನಗ. ಅಷ್ಟಪರಿ ನೆಕ್ಲಕತ್ತದ ಅದು ಕರುವನ್ನ. ಇದೇನ್ ತಿಳಿತಪ್ಪ? ಕೃಷ್ಣ ಹೇಳ್ತಾನ, ಈಗಿನ ತಂದೆ ತಾಯಿಗಳು ಹೆಂಗದರಪ್ಪ ಪೋಷಕರು ಅಂತಂದ್ರ, ತಮ್ಮ ಮಕ್ಕಳಿಗೆ ಪುತ್ರ ವಾತ್ಸಲ್ಯ ಎಂಥದ್ದು ಅತಿಯಾದ ಪುತ್ರ ವಾತ್ಸಲ್ಯ ಉಳ್ಳವರದಾರ. ಆ ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನ ಬೆಳೆಸಿಕೊಳ್ಳಕ್ ಅವರಿಗೆ ಅವಕಾಶ ಕೊಡ್ಲಾರ್ದಂಗ ತಾವೇ ಅವರಿಗಾಗಿ ದುಡಿದು, ತಾವೇ ಅವರಿಗಾಗಿ ಸಾಯಂಗ ಕುಂತು ಉಣ್ಣ ತನಕ ಸಂಗ್ರಹ ಮಾಡಿ ಇಟ್ಟು ಮಕ್ಕಳಿಗೆ ಹಾಳು ಮಾಡಿ ಹೋಗ್ಬಿಡ್ತಾರೆ. ಆ ಮಕ್ಕಳೆಲ್ಲ ಬುದ್ಧಿಗೇಡಿಗಳಾಗ್ತಾರ. ಆ ಮಕ್ಕಳಿಗೆ ಮುಂದೆ ಅದನ್ನ ಹಿರಿಯರು ಮಾಡಿಟ್ಟ ಆಸ್ತಿ ಉಳಿಸ್ಕೊಳ್ಳಕ್ಕೂ ಗೊತ್ತಾಗಲ್ಲ, ಬೆಳೆಸ್ಕೊಳ್ಳಕ್ಕೂ ಗೊತ್ತಾಗಲ್ಲ. ಹಾಳಾದ ಮಕ್ಕಳು ಆ ಮನೆಗಳನ್ನ ಮುಚ್ಚಿ ಹಾಕುವಂತ ಪರಿಸ್ಥಿತಿಗೆ ಬರ್ತಾರೆ. ಮತ್ತೇನಾಗ್ತಾರ? ಕಾಲದ ಪ್ರವಾಹದಲ್ಲಿ ಅಜ್ಞಾನಿಗಳಾಗಿ ಕೊಚ್ಚಿ ಹೋಗ್ತಾರ. ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಇದೇ ರಕ್ತ ಸೋರಿದ್ರು ನೆಕ್ಕದು ಹಿಂಸೆ ಅನುಭವಿಸ್ತಾರ. ಅದು ಸಂಬಂಧಗಳ ಬೆಲೆ ಗೊತ್ತಿಲ್ಲದ ಜೀವಿಗಳು, ಸಂಪತ್ತಿನ ಬೆಲೆ ಗೊತ್ತಿಲ್ಲದ ಜೀವಿಗಳು, ತಮ್ಮ ಜೀವನಕ್ಕಾದ್ರೂ ಒಂದು ಗುರಿ ಆದೇನಂದ್ರೆ ಅದನ್ನೂ ಇಲ್ಲ, ಗುರು ಹಿರಿಯರ ಬಗ್ಗೆ ಗೌರವವಿಲ್ಲದ ಜೀವಿಗಳು ಕಡು ಮೂರ್ಖರಾಗಿ ಬೆಳೆದು, ಏನಂತಾರ, ಕಡು ಮೂರ್ಖರಾಗಿ ಬೆಳೆದಿದ್ರು ಸಹಿತ ತಾನೇ ಭಾರಿ ದೊಡ್ಡ ಶಾಣೆರನ್ನುವಂಗ ದೊಡ್ಡ ದೊಡ್ಡ ಮಾತುಗಳು ಆಡ್ತಿರ್ತಾರ. ದೈವೀಯ ಶಕ್ತಿಯ ಬಗ್ಗೆ ನಂಬಿಕೆ ಇಲ್ಲ. ಹಣ, ಆಸ್ತಿ, ಚಿನ್ನ ಅಂತ ಅವುಗಳನ್ನೇ ನಂಬಿ ಬದುಕುತ್ತಾರ. ಅವುಗಳನ್ನ ಕಳೆದುಕೊಂಡಾಗ ಏನಾಗ್ತಾರ? ದುಃಖಿಗಳಾಗ್ತಾರ. ಮಾಡಿದ್ದುನೋ ಮಾರಾಯ ಅಂತ ಏನು ಸ್ವಸಾಮರ್ಥ್ಯದಿಂದ ಬೆಳೆಸಿಕೊಳ್ಳಾರ್ದೆ ಬರೀ ಹಿರಿಯರು ಮಾಡಿಟ್ಟಿದ್ರಾಗ ಮಜಾ ಮಾಡ್ಕೊತ ಹುಚ್ಚರಂಗ ಬದುಕು ಮಾಡಿ ಕೆಟ್ಟು ಹೋಗ್ತಾರ. ಇದು ಕಲಿಯುಗದ ಲಕ್ಷಣ ನೋಡಪ್ಪ. ಇದು ಮೂರನೇ ಲಕ್ಷಣ. ಹಿಂದಿನ ಹಿರಿಯರು ಏನ್ ಮಾಡ್ಯಾರ ಅದು ಮುಂದಿನವರಿಗೆ ಹೆಂಗ ಕಾಣಬೇಕು? ನಿಜವಾದ ವ್ಯಕ್ತಿತ್ವ ಅಂದ್ರೆ ಒಂದು ಕಸ ಕಂಡಂಗೆ ಕಾಣಬೇಕು. ಹಿಂದಿನ ಹಿರಿಯರು ಮಾಡಿದ್ದು ಒಂದು ಕಸ ಕಂಡಂಗೆ ಕಾಣಬೇಕು. ಅದಕ್ಕಿಂತ ದೊಡ್ಡದು ನಾವು ಮಾಡಬೇಕು. ಅದಕ್ಕೆ ವ್ಯಕ್ತಿತ್ವ ಅಂತಾರೆ. ಅಪ್ಪ ಮಾಡಿದ್ದಕ್ಕಿಂತ ಮಗ ಅದಕ್ಕಿಂತ ಒಂದು ದೊಡ್ಡದು ಮಾಡಿದ್ದನು ಅಂತಂದ್ರೆ ಅದಕ್ಕೆ ವ್ಯಕ್ತಿತ್ವ ಅಂತಾರ. ಅಪ್ಪ ಮಾಡಿದ್ರಾಗೆ ನನಗೇಟು ಬತ್ತು, ನಿನಗೇಟು ಬತ್ತು, ಅದು ನನಗೆ ಬರಬೇಕಾಗಿತ್ತು, ಇದು ನಿನಗೆ ಬರಬೇಕಾಗಿತ್ತು ಅಂತೇಳಿ ಗುದ್ದಾಡ್ತಾರಲ್ಲ, ಅದು ವ್ಯಕ್ತಿತ್ವ ಇಲ್ಲದ ಮಕ್ಕಳ ಲಕ್ಷಣ. ಹಿಂದಿನ ಹಿರಿಯರ ಪುಣ್ಯದಿಂದ ಏನೋ ಒಂದು ಇರ್ಬೋದು, ಬಂದಿರಬಹುದು. ಅದು ಒಂದು ಪರಮಾತ್ಮನ ಪ್ರಸಾದ ರೂಪದಲ್ಲಿ ತನ್ನ ಜನ್ಮಕ್ಕೆ ಏನು ದುಡಿದು ಮಾಡಬೇಕು ಅದೇನು ಮಾಡಲೇ ಇಲ್ಲ. ಅವನು ಬರೀ ಹಿಂದಿನವ್ರು ಮಾಡಿದ್ರಾಗೆ ತಿಂದು ಉಂಡು ಬಿದ್ದು ಸತ್ತೋಗ್ಬಿಟ್ರು.
ಅದಕ್ಕೆ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಸಸಿ ಊಟಕ್ಕೆ ನೀಡುತ್ತಿರ್ತಾವ, ಅವನು ಮೃಷ್ಟಾನ್ನ ಭೋಜನ ಉಣ್ತಿರ್ತಾನ. ಅವಾಗ ಆ ಮನೆಗೊಬ್ಬ ಭಿಕ್ಷುಕ ಬರ್ತಾನ. ಬಂದು ಊಟಕ್ಕೆ ಕೂತಿರ್ತಾನ, ಹಂಗೆ ಕಾಣಿಸ್ತಿರ್ತಾನ. ಅವ ಭಿಕ್ಷಾ ನೀಡ್ರಿ ಅಂತಂದ್ರ ಅವ ಏನ್ ಭಿಕ್ಷುಕರಿಗೆ ಲಕ್ಷಣ ಕೊಡಂಗಿಲ್ಲ, ಸುಮ್ಮ ಮುಂದೆ ನೋಡಿ ಊಟ ಮಾಡ್ತಿರ್ತಾನ. ಸಸಿ ಊಟಕ್ಕೆ ನೀಡ್ಲಕ್ ಬರ್ತಾಳ. ಅವಾಗ ಸಸಿ ಅಂತಾಳ, ಆ ಸಸಿಗೆ ಅವ ಭಿಕ್ಷುಕ ಕೇಳ್ತಾನ, ಅಮ್ಮ ನೀನಾದ್ರೂ ಒಂದಿಷ್ಟು ನನ್ನ ಕಡೆ ಲಕ್ಷ ಕೊಡು, ಹೊಟ್ಟೆ ಹತ್ತದ, ಏನಾರ ನೀಡ ನನಗ ಅಂದ್ರೂ ಸುಮ್ಮಿರ್ತಾಳ. ಮುಂದ ಇನ್ನ ಜೋರಾಗಿ ಕೇಳ್ತಾನ, ಆಯ್ತಮ್ಮ ಏನಾರ ತಂಗಳ ಬಂಗಳ ನಿನ್ನಿದ್ನು ಏನು ಇಲ್ಲೇನು ನಿಂಬಲ್ಲಿ ಅಂತ ಕೇಳ್ತ. ಅವಾಗ ಆ ಸಸಿ ಅಂತಾಳ, ನಾವೀಗ ತಿಲ್ಲಕತ್ತಿದ್ದೆ ತಂಗಳ ಬಂಗಳ ತಿಲ್ಲಕತ್ತೀವೋ ಯಪ್ಪ, ಇನ್ನೊಂದ್ ಸ್ವಲ್ಪ ಉಳ್ದೋದಿದು ತಂಗಳ ಬಂಗಳ, ಇದೇ ಈಗ ಖಾಲಿ ಆಯ್ತಂದ್ರೆ ಮುಂದೆ ಏನ್ ಮಾಡ್ಬೇಕಂತ ತಿಳಿಯಲಾಗ್ಯದ ಅಂದ್ಬಿಡ್ತಾಳಕಿ ಸಸಿ. ನಾವೇ ತಿಲ್ಲಕತ್ತದ ತಂಗಳ ಬಂಗಳ, ಅದಿಟ್ಟು ಖಾಲಿ ಆಯ್ತಂದ್ರೆ ಮುಂದೆ ಏನತ್ ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಚಿಂತದ, ನಿಮಗೇನು ನೀಡ್ಲಿ. ಅದಕ್ಕೆ ಅವ ಭಿಕ್ಷುಕ ಅಂತಾನೆ ಚಿಂತೆ ಮಾಡಬೇಡಮ್ಮ, ಆ ತಂಗಳ ಬಂಗಳ ಖಾಲಿ ಆದ್ಮೇಲೆ ನಾವು ಭಿಕ್ಷೆ ಬೇಡಿ ತಿಂದ್ರೆ ಜಗತ್ತಿನ ತುಂಬಾ ಆರಾಮ ಬದುಕ್ತೀವಿ, ಜಮ ಇಟ್ಕೊಂಡು ಕೂತವ್ರೆ ಆರಾಮ್ ಬದುಕ್ತಾರ ಅಂತ ತಿಳ್ಕೊಬೇಡ. ಭಿಕ್ಷೆ ಮುಂಜಾನೆ ಹಿಡಿದು ಸಂಜೆ ತನಕ 12 ತಾಸು ಇರ್ತದ. 12 ತಾಸ್ನಾಗ ನಮಗ ಒಂದು ಹೊತ್ತು ಊಟಕ್ಕೆ ಸಿಗ್ಲಾರ್ದಂಗೆ ಇರ್ತೀವಿ ನೀ ಜಗತ್ತಿನೊಳಗ. ನಮಗಿದ್ದ ವಿಶ್ವಾಸ ಯಾವ ಶ್ರೀಮಂತರಿಗೆ ಇಲ್ಲ ಈ ಜಗತ್ತಿನಾಗ ಬದುಕಂತದ್ದು. ಅದಕ್ಕ ಏನಿಲ್ಲ, ಭಯ ಪಡಬೇಡ, ಆರಾಮ್ ಅಂತದೇನ್ರ ಕಷ್ಟ ಬಂದಾಗ ನಾನು ಇರ್ತೀನಿ ನಿಮ್ ಜೊತೆಗೆ ಅಂದ್ಬಿಡ್ತಾನ ಅವ ಭಿಕ್ಷುಕ. ಅವಾಗ ಅವನಿಗೆ ಏನು ನೀಡ್ತಾಳೋ ಏನು ಬಿಡ್ತಾಳೋ ಹೋಗ್ಬಿಡ್ತಾನ. ಸೊ ಇಲ್ಲಿ ಮಾವ ಊಟಕ್ಕೆ ಕೂತಿರ್ತಾನ, ಭಯಂಕರ ಕೆಂಡಾಮಂಡಲಾಗ್ಬಿಡ್ತಾನ. ಏನು ಆ ಭಿಕ್ಷುಕನ ಸಂಗಟ ಅಷ್ಟು ಮಾತಾಡ್ತಿದಿ, ತಂಗಳ ಬಂಗಳ ತಿಲ್ಲಕತ್ತೀನಿ ಅಂತಿದಿ, ದಿನ ಬಿಸಿ ಬಿಸಿ ಮೃಷ್ಟಾನನೇ ನೀನು ತಿಂತಿದಿ ನಾವು ತಿಂತೀವಿ, ಎಷ್ಟು ಅಪಮಾನ ಮಾಡಿಬಿಟ್ಟಿ ಭಿಕ್ಷುಕರು ಮುಂದ, ಎಲ್ಲ ಖಾಲಿ ಆದ್ಮೇಲೆ ಭಿಕ್ಷೆ ಬೇಡ್ಲಕ್ ಹೋಗಮಂತಿದಿ, ಹಂಗ ಹಿಂಗ ಅಂದನ. ಆಕೆ ಸಸಿ ಅಂತಾಳ, ಹೋಲ್ಡ್ ಆನ್ ಅಂತಾಳ. ನಿಂದ್ರ ಮಾತಾಡ್ಬೇಡ, ನಿನ್ನ ಆಸ್ತಿ ಎಷ್ಟ ಆದ ಅದರದು 1 ಇಂಚನು ನೀ ಬೆಳೆಸ್ಲಕ್ ಪ್ರಯತ್ನ ಮಾಡ್ಲಿ. ಹಿಂದಿನ ಹಿರಿಯರು ಏನ್ ಮಾಡ್ಯಾರ, ಅದರಾಗೆ ಯಾರೋ ಊರ ಆಳುಗಳು ಬಂದು ದುಡಿತಾರ, ಯಾರೋ ಊರಾಗ ಒಂದಿಷ್ಟು ಮಂದಿ ಬುದ್ಧಿವಂತರ ಅಲ್ಲಿ ಕ್ಲರ್ಕ್ಗಳಾಗಿ ಮುನಿಮ್ಗಳಾಗಿ ಕೆಲಸ ಮಾಡ್ಲಕತ್ತಾರ. ಈಟ್ ಬತ್ತು ಆಟ ಬತ್ತು, ಈಟ್ ಹೋಯ್ತು ಆಟ ಬತ್ತು ಅಂತ ಲೆಕ್ಕ ಹೇಳ್ತಾರ. ಅದಿಟ್ ಲೆಕ್ಕ ಕೇಳ್ಕೊತ ಮನಿ ಒಳಗೆ ಒಂದು ಸೋಫಾ, ಒಂದು ಟೈಲ್ಸು ಮನಿ ಕಟ್ಕೊಂಡು ಅದ್ರಾಗ ಕೂತು ದಿಮಾಕ್ ಮಾಡ್ಲಕತ್ತಿದಿ. ಒಂದು ಇಂಚ್ ಏನಾರ ಆಸ್ತಿ ಬೆಳೆಸ್ಬೇಕಂತ ನೀ ಏನಾರ ಪ್ರಯತ್ನ ಮಾಡಿದೆ, ನೀನು ಹೋಲಿ ಬಿಡು ಯಜಮಾನ ಆಗಿದಿ. ನಿನ್ನ ಮಗ ನನ್ನ ಗಂಡ ಅವನಾದ್ರೂ ಏನಾರ ಇದ್ರಾಗ ಬೆಳವಣಿಗೆ ಮಾಡ್ಲಕತ್ತಾನ. ಏನೇನು ಇಲ್ಲ, ದರಿದ್ರಗಳು ಹಿಂದಿನ ಹಿರಿಯರು ಮಾಡಿದ ಆಸ್ತಿಯನ್ನೇ ತಿನ್ಕೋತ ಕೂತವ್ರು. ತಂಗಳನ್ನ ಅಲ್ಲದೆ ಮತ್ತಿನ್ನೇನಿದು, ತಾಜಾ ಅನ್ನ ಏನದ ಈ ಮನಿ ಒಳಗ, ಇದು ಏನ್ ದಿನ ನಡೀತದಿದು ಕೂತು ತಿಂದ್ರ ಅಂತೇಳಿ ನೀವು ಸ್ವತಃ ದುಡ್ದದ್ದು ಏನು ತರ್ತೀರಿ, ಅದು ಲಾಭನೇ ಆಗಿರ್ಬೋದು ನಷ್ಟನೇ ಆಗಿರ್ಬೋದು, ಅದು ನಿಜವಾದ ಪ್ರಸಾದ ನಮಗೆ. ಹಿಂದಿನ ಹಿರಿಯರು ಇಟ್ಟದೆಲ್ಲ ತಂಗಳ ಪ್ರಸಾದ. ಮತ್ತ ನಾಳೆ ಭವಿಷ್ಯಕ್ಕ ಮುಂದಿನ ಜನ್ಮಕ್ಕಾದ್ರೂ ಇದೇ ಆಸ್ತಿ ಪಾಸ್ತಿ ಹಿಂಗ್ ಬರ್ತದತ್ತೇನು ಗ್ಯಾರಂಟಿ ಇಲ್ಲ. ಆ ಮುಂದಿನ ಜನ್ಮಕ್ಕೆ ನಮಗೆ ಅನ್ನ ಬೇಕು ಅಂತಂದ್ರೆ ಭಿಕ್ಷುಕರಿಗೆ, ಬಡವರಿಗೆ, ದುರ್ಬಲರಿಗೆ, ದೀನರಿಗೆ ಒಂದಿಟ್ಟು ಹಾಕಿದೇವ ಅಂತಂದ್ರೆ ಅದು ಮುಂದೆ ನಮಗೆ ಭವಿಷ್ಯದೊಳಗೆ ಅನ್ನ ಆಗಿ ಬರ್ತದ. ಯಾರು ನಮಗೆ ಬಾಳುವುದಕ್ಕ, ಬೆಳೆಯುವುದಕ್ಕ, ನಮ್ಮನ್ನು ಉದ್ಧಾರ ಮಾಡುವುದಕ್ಕ ಅಂತಿರ್ತಾರ, ಅವರಿಗೆ ಜೊತೆಗೆ ನಮ್ಮ ಸಂಪತ್ತನ್ನ ಹಂಚಿಕೊಂಡ್ರೆ ಅದು ಏನಾಗ್ತದ ಅಂತಂದ್ರೆ ಮುಂದಿನ ಜನ್ಮಕ್ಕೆ ಅದು ಆಸ್ತಿಯಾಗಿ ಬರ್ತದ. ಏನೂ ಇಲ್ಲ,
ಸುಂಬಳದ ನೊಣ ಕೂತ್ ಬರೀ ಹಿಂದೆ ನೀರೇರು ಮಾಡಿದ್ದು ತಿನ್ಕೋತ ಅದ್ರಾಗೆ ಏನ್ ದೊಡ್ಡ ಸಾವುಕಾರಾಗಿ ಕೂತಿರಿ. ಇದು ಸಾವುಕಾರಿಕೆ ನಿಮ್ಮದು ಅಲ್ಲೇ ಅಲ್ಲ, ಇದು ತಂಗಳ ಅನ್ನದ ಸಾವುಕಾರಿಕೆ ಅಂದ್ಬಿಡ್ತಾಳೆ. ಹಿಂಗದ. ಅದಕ್ಕೇನದ ಅಂದ್ರೆ ಬುದ್ಧಿಗೇಡಿ ಮಕ್ಕಳು. ಈ ಬುದ್ಧಿಗೇಡಿ ಮಕ್ಕಳು ಇದ್ದು ಇವೇ ಒಂದು 18-20 ವರ್ಷ ಆಯ್ತಂದ್ರೆ ಅವಕ್ಕೆ ಮದಿ ಮಾಡ್ತಾರ. ಅವು ಬುದ್ಧಿಗೇಡಿ ತಂದೆ ತಾಯಿಗಳು. ಮತ್ತ ಅವು ಹುಟ್ಟಿದ ಮಕ್ಕಳು ಬುದ್ಧಿಗೇಡಿಗಳಿಗೆ ಹುಟ್ಟಿದ ಮಕ್ಕಳು ಶಾಣೆ ಹೆಂಗಿರ್ಲಕ್ಕಾಗ್ತದೆ, ಅವು ಬುದ್ಧಿಗೇಡಿಗಳು. ಆ ಬುದ್ಧಿಗೇಡಿ ಸಂತಾನನೇ ತಯಾರಾಗಿ ಮನಿನೂ ಹಾಳು ಮಾಡ್ತಾವ, ಸಮಾಜನೂ ಹಾಳು ಮಾಡ್ತಾವ, ದೇಶನೂ ಹಾಳು ಮಾಡ್ತಾವ. ಇದು ಏನಪ್ಪಾ ಅಂದ್ರ ಒಂದು ಹಸು ಕರುವಿಗೆ ಜನ್ಮ ನೀಡಿ ಅದಕ್ಕೆ ರಕ್ತ ಬರಂಗ ನೆಕ್ಕಿದ ತಂದೆ ತಾಯಿಗಳಿಂದ ಹುಟ್ಟಿದ ಆ ಮಗು ಏನಾಗ್ತದ, ಮುಂದದು ಬುದ್ಧಿಗೇಡಿ ಆಗ್ತದ. ಇದು 3ನೇ ಲಕ್ಷಣ. ಇದು ಕಲಿಯುಗದೊಳಗೆ ಹಿಂಗಿರ್ತದ. ಮೊದಲು ಹಂಗಿರ್ತಿದ್ದಿಲ್ಲ. ಇವತ್ತಿಗಾದ್ರೂ ಬ್ರಾಹ್ಮಣರಿಗೆ ನಾವು ಬೈತಿರ್ತೀವಿ. ಬ್ರಾಹ್ಮಣರು ಏನ್ ಮಾಡ್ತಾರ, ಮಕ್ಕಳು ಮದುವೆ ಮಾಡಿದ ಕೂಡ್ಲೇನೆ ಫಸ್ಟ್ ಅವ್ರಿಗೆ ಸಪ್ರೇಟ್ ಮನಿ ಮಾಡ್ತಾರೆ. ಗಂಡ ಹೆಂಡತಿ ನಿಮ್ಮನ್ನು ನೀವು ದುಡ್ಕೊಂಡು ತಿನ್ರಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನೀನು ನಮ್ಮ ಮನೆಗೆ ಬರ್ರಿ. ಅತ್ತಿ ಮಾವ ಮಗ ಸೊಸಿ ಅವು ಏನೇನದವ ಎಲ್ಲ ಸಂಬಂಧಗಳು ಇರ್ತಾವ. ಆದ್ರೆ ನೀವು ಸ್ವತಂತ್ರವಾಗಿ ನಿಮ್ಮದು ನೀವು ದುಡ್ಕೊಂಡು ತಿನ್ಬೇಕಂತ ಅವ್ರ ಮಕ್ಕಳಿಗೆ ಸಪ್ರೇಟ್ ಇಡ್ತಾರ. ಅವ್ರು ಎಂದು ತಮ್ಮ ಜೊತೆಗೆ ಇಟ್ಕೊಂಡಕ್ಕೆ ತಮ್ಮ ಕೃಪಾ ಪೋಷಣೆಯಲ್ಲಿ ಅವ್ರಿಗೆ ಬದುಕಂತದ್ದು ಕಲ್ಸಂಗಿಲ್ಲ ಅವ್ರು. ಹೆಂಗದರಿ ಇದು? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಮಾಡಿದ್ದುನು ಮಾರಾಯ ಅಂತ ನನಗೂ ಒಂದು ಬುದ್ಧಿ ಅದ, ನನಗೂ ಒಂದು ಶರೀರ ಅದ, ನನಗ ಕೈಯ ಕಾಲ ಕಣ್ಣ ಅದವ, ಇವನ್ನೆಲ್ಲ ಬಳಸಿ ನಾನು ಈ ಜಗತ್ತಿನೊಳಗೆ ನನ್ನದೇ ಆದ ಒಂದು ಬೆಳವಣಿಗೆ ತೋರಿಸ್ಬೇಕು ಅನ್ನಂಥದ್ದು ಏನೇನು ಇಲ್ಲದಂತ ವ್ಯಕ್ತಿತ್ವ ಹೀನ. ಇಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಕಾಲನಿನೇ ಅದು, ಗೌಡ್ರಂತೇಳಿ ಗೌಡ್ರ ಕಾಲನಿ. ಅವ್ರು ಏನ್ ಮಾಡ್ಬೇಕು ಪಾಪ, ಹೊಲಗಳೆಲ್ಲ ಊರಾಗ ಲೀಸಿಗೆ ಕೊಟ್ಟು ಬಂದಾರ, ಲಕ್ಷಗಟ್ಟಲೆ ಲೀಸ್ ಬರ್ತದ. ಇಲ್ಲಿ ರಾಯಚೂರ ಕೆಲವೊಬ್ಬರು ಮನಿ ಕಟ್ಟಿಸ್ಕೊಂಡಾರ, ಕೆಲವೊಬ್ಬರು ಬಾಡಿಗೆ ಅದಾರ. ಮುಂಜಾನೆ ಎದ್ರು ಕೆಲಸ ಇಲ್ಲ, ಮಧ್ಯಾಹ್ನ ಕೆಲಸ ಇಲ್ಲ, ಸಂಜೆಗೂ ಕೆಲಸ ಇಲ್ಲ. ಮತ್ತ ಓಸು ಕೂಡ್ತಾವ ಒಂದ್ ಕಡೆ, ಎಲ್ಲರೇ ಗುಡಿಯಾಗ ಅಲ್ಲಿ ಇಲ್ಲಿ ಇಸ್ಪೇಟ್ ಆಡ್ಕೋತ ಕುಂದ್ರದು, ಉಚ್ಚುಚ್ಚು ಮಾತಾಡ್ಕೋತ ಕುಂದ್ರದು. ಅವ್ರ ಮುಖ ನೋಡಿದ್ರೆ ಕ್ಯಾಟ್ ದಾರಿದ್ರ ಮುಖಗಳು. ಅವು ತಲೆ ಎತ್ತಿ ಮಾತಾಡಿದ್ರೆ ಅದನ್ನ ನೋಡ್ಲಕ್ಕೆ ಅಸಹ್ಯ ಅನಿಸ್ತು. ಅಷ್ಟ ಅಸಹ್ಯ ಮುಖಗಳು ಇಟ್ಕೊಂಡಿರ್ತಾರ. ಅವ್ರೊಂದೇನೋ ಸಿಗರೇಟ್ ಹಚ್ಕೋತಾರ, ಲುಂಗಿ ಹೆಂಗೆಂಗೋ ಕಟ್ಕೋತಾರ, ಜುಬ್ಬ ಹಾಕ್ತಾರ. ಏನ್ ಮಾಡಿದ್ರು ಅವ್ರ ಒಳಗೆ ವ್ಯಕ್ತಿತ್ವನೇ ಇಲ್ಲ. ಅವ್ರಕ್ಕಿಂತ ಇವ್ರೇನ್ ಬೆಳಿಗ್ಗೆ ಹೋಗಿ ಸಂಜೆ ತನಕ ದುಡಿದು ಒಂದು ಡಬ್ಬಿ ಟಿಫನ್ ಡಬ್ಬೆ ಅನ್ನ ಏನು ಸಾರು ಅವ್ರಿಗೆ ತಿಲ್ಲಕ್ ಸಹಿತ ಕೂಳು ಸಹಿತ ಸರಿಗಿರಂಗಿಲ್ಲ. ಮುಂಜಾನೆ ಹೋಗುವಾಗ ಎಷ್ಟು ಉತ್ಸಾಹದಿಂದ ಹೋಗ್ತಾರ, ಸಂಜೆಗೆ ಬರುವಾಗ ಸಹಿತ ಅಷ್ಟೇ ಉತ್ಸಾಹದಿಂದ ಬರ್ತಾರ. ಟ್ರ್ಯಾಕ್ಟರ್ ಗಟ್ಲೆ, ಲಾರಿ ಗಟ್ಲೆ ಕಲ್ಲ ಮಣ್ಣ ಉಸುಕ ಏನೆಲ್ಲ ಒಂದಂತಸ್ತು 2 ಅಂತಸ್ತು 3 ಅಂತಸ್ತು ಮ್ಯಾಲ ಹೊತ್ತ ಹಾಕಿ ಕತ್ತಿ ಹಂಗ ದುಡಿದಿರ್ತಾರ. ಅವ್ರ ಜೊತೆಗೆ ಪರಮಾತ್ಮ ಇರ್ತಾನ. ಯಾರು ದುಡಿತಾರ ಅವ್ರ ಜೊತೆಗೆ ಪರಮಾತ್ಮ ಇರ್ತಾನ. ಅದಕ್ಕೆ ಕಾಯಕವೇ ಕೈಲಾಸ ಅಂತಾರ ಶರಣರು. ಅಂತವರ ಕಾಯದೊಳಗೆ ಯಾರು ಕಾಯಕ ಮಾಡ್ತಾರ ಅದು ಕಾಯ, ಆ ಕಾಯವೇ ಕೈಲಾಸ. ಅಲ್ಲಿ ಕಾಯಕವೇ ಕೈಲಾಸ. ಅದು ಏನು ಇಲ್ಲದೆ ಸುಮ್ಮನೆ ಹಿಂದಿನ ಹಿರಿಯರಾಗಿ ಮಜಾ ಮಾಡ್ಕೊತ ಕೂತ್ರ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ, ಏನ್ ಮಾಡಬೇಕು ಗೊತ್ತಾಗಲ್ಲ, ಬುದ್ಧಿಗೇಡಿಗಳಾಗಿರ್ತಾರ. ಅದಕ್ಕ ಮುಂದೇನಪ್ಪ, 4ನೇದು ಸಹದೇವ. ಇವನೇನು ನೋಡ್ತಾನಪ್ಪ ಅಂತಂದ್ರ 6-7 ಬಾವಿಗಳು ಸುತ್ತ ಜಗ್ಗಿ ಬಾವಿಗಳದವು. ಎಲ್ಲ ಬಾವಿಗಳು ನೀರಿನಿಂದ ತುಂಬಿ ತುಳುಕ್ಲಕತ್ತಾವ. ಆದರೆ ಆ ಬಾವಿಗಳ ಮಧ್ಯ ಏನದ, ಒಂದು ಬಾವಿ ಮಾತ್ರ ಹಾಳು ಬಾವಿ ಅದ. ಸುತ್ತ ನೀರದ. ಮತ್ತ ಈ ಬಾವಿಗೆ ಯಾಕೆ ನೀರು ಬರಲಿಲ್ಲ, ಹಾಳು ಬಾವಿಗೆ ಯಾಕೆ ನೀರು ಬರಲಿಲ್ಲ, ಇದ್ಯಾಕೆ ಹಾಳಾಗಿ ಹೋಯ್ತು ಅಂತ ನನಗೆ ಚಿಂತೆ. ವಿಚಿತ್ರ ದೃಶ್ಯ. ನೀರು ಕುಡಿಬೇಕಂತ ಒಂದು ಬಾವಿ ಬಲ್ಲಿ ಹೋದೆ. ಅದರ ಸಮೀಪ ಇನ್ನೊಂದು ಬಾವಿ ಇತ್ತು, ಅದರ ಸಮೀಪ ಇನ್ನೊಂದು ಬಾವಿ ಇತ್ತು. ಸುತ್ತ ಬಾವಿಗಳು ಅದಾವ. ಅದರ ಮಧ್ಯದ ಒಂದು ಬಾವಿ ಏನಾಗ್ಯದ, ಹಾಳು ಬಾವಿ ಅದ. ಇದೇನಿದು ಅಂತೇಳಿ ಸಹದೇವ ಕೇಳ್ತಾನೆ. ಕೇಳಿದಾಗ ಕೃಷ್ಣನ ಉತ್ತರ ಏನದಂದ್ರ,
ವಿದ್ಯೆ, ಹುದ್ದೆ, ಸಂಪಾದನೆ, ಮದುವೆ, ಮಕ್ಕಳು, ಐಷಾರಾಮಿ ಜೀವನ, ಮತ್ತೆ ಪ್ರತಿಷ್ಠೆಗಾಗಿ ದಾನ, ತಮ್ಮ ಹೆಸರು ದೊಡ್ಡದಾಗ್ಲಿ ಅಂತೇಳಿ ದಾನ, ಮತ್ತೇನೇನೋ ಅದಾವ, ಶೋಕಿ ಮಾಡ್ತಾರ, ಲಕ್ಷಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರ, ವಿದೇಶಿ ಪ್ರವಾಸ ಮಾಡ್ತಾರ, ವ್ಯಸನ, ತಮ್ಮ ವ್ಯಸನಗಳಿಗೆ, ಹವ್ಯಾಸಗಳಿಗೆ ಏನೆಲ್ಲ ಜಮಾಯಿಸಿಟ್ಕೊಂಡು ಕೂತ್ಬಿಟ್ಟಾರ. ಹೇರಳವಾದ ಸಂಪತ್ತು ಇದ್ರೂ ಸಹಿತ ತಮ್ಮ ಮಧ್ಯದಲ್ಲಿರುವ ದೀನ, ದಲಿತ, ದುರ್ಬಲ, ನಿರ್ಗತಿಕ, ಅನಾಥ, ಅಂಧ, ಮೂಕ, ಕಿವುಡ, ಅಥವಾ ಮನೆಯೊಳಗೆ ಅಂತ ಒಂದು ಸಂಪತ್ ಭರಿತವಾದ ಮನೆ ಇದ್ರೂ ಸಹಿತ ತಮ್ಮ ಮನೆಯೊಳಗೆ ಒಬ್ರು ಯಾರ್ಯಾರ ಅಶಕ್ತರಿದ್ರು, ವಯಸ್ಸಾದ ದುಡಿಲಕ್ಕಾಗ್ಲಾರ್ದಂತ ಹಿರಿಯರಿದ್ರು, ಮತ್ತಿನ್ನೇನೋ ಇದ್ರು ಅಂತಂದ್ರ ಅಂಥವ್ರಿಗೆ ಸಾಕುವಂತ ಹೃದಯವಂತಿಕೆನೇ ಇಲ್ಲ. ಹೃದಯ ಬತ್ತಿ ಹೋಗ್ಬಿಟ್ಟದ. ಏನೆಲ್ಲ ಅದ ಇದ್ರ ಇರ್ಲಿ ಬಿಡು, ಇದು ಒಂದು ಜೀವ ನಮ್ಮ ಜೊತೆಗೆ ಅಂತೇಳಿ ಆ ಜೀವದ ಬಗ್ಗೆ ಒಂದು ಹೃದಯವಂತಿಕೆಯಲ್ಲಿ ಅಶಕ್ತವಾಗಿರ್ಬೋದು, ದುರ್ಬಲವಾಗಿರ್ಬೋದು, ದುಡಿಯುವ ಶಕ್ತಿ ಇರ್ಲಿಕ್ಕಿಲ್ಲ, ಸಂಪಾದನೆ ಇರ್ಲಿಕ್ಕಿಲ್ಲ, ಏನೋ ಒಂದು ಸಮಸ್ಯೆದೊಳಗೆ ಇರ್ಬೋದು. ಅದು ಒಂದು ಜೀವ ನಮ್ಮ ಜೊತೆಗೆ ಇರಲಿ ಬಿಡು ಅನ್ನೋಂಥದ್ದು ಹೃದಯವಂತಿಕೆ ಇಲ್ಲ. ಈ ಹೃದಯವಂತಿಕೆ ಇಲ್ಲದೆ ಸುತ್ತಮುತ್ತ ಎಷ್ಟು ಶ್ರೀಮಂತಿಕೆ ಇದ್ರೂ ಸಹಿತ ಅದು ಹಾಳು ಬಾವಿ, ಒಣಗಿದ ಬಾವಿ ಆಗಲ್ಲ. ಹಂಗ ಈ ಕಲಿಯುಗದೊಳಗ ಜನರಲ್ಲಿ ಹೃದಯವಂತಿಕೆ ಅನ್ನೋದು ಇಲ್ಲ. ಬರೀ ಬುದ್ಧಿವಂತಿಕೆಯಲ್ಲಿಂತ ಏನೆಲ್ಲ ಸಂಪಾದಿಸ್ತಾರ, ಅದರ ಹೃದಯವಂತಿಕೆ ಮಾತ್ರ ಹಾಳ ಬಾವಿಯಾಗಿರ್ತದ ನೋಡಪ್ಪ. ಕಲಿಯುಗದ ಲಕ್ಷಣಗಳಿವೆಲ್ಲ, ಕಲಿಯುಗದ ಲಕ್ಷಣಗಳು. ಯಾರು ದೊಡ್ಡ ಶ್ರೀಮಂತರ ಒಂಚೂರು ಹೃದಯವಂತಿಕೆ ಇಲ್ಲ ಅಂತಂದ್ರೆ ಅವ್ರಿಗೆ ಏನ್ ಟೀಕೆ ಮಾಡ್ಲಕ್ಕ ಹೋಗ, ಏನಿಲ್ಲ, ಕಲಿಯುಗದಾಗ ಹೆಂಗಿರ್ಬೇಕು ಹಂಗದಾರ ಇರ್ಲಿ ಬಿಡಪ್ಪ. ಏನ್ ಮಾಡ್ತೀರಿ, ಈಗ ನಾವು ಬದುಕ್ಲಕತ್ತಿದ್ದ ಯುಗನೇ ಅಂತದ, ಏನ್ ಮಾಡ್ಲಕ್ಕಾಗ್ತದ? ಹಿಂದಿನ ಕಾಲದೊಳಗ ತಮ್ಮಲ್ಲಿ ಏನು ಇಲ್ಲ ಅಂದ್ರೂ ಸಹಿತ ಎಲ್ಲರಿಗೂ ಉಣಿಸ್ಬೇಕನ್ನಂತ ಮನಸ್ಸಿತ್ತು. ಸಿದ್ಧಾರೂಢರ ಕಾಲದಾಗ ಒಬ್ಬಾಕಿ ಎಲ್ಲರಿಗೂ ಊಟಕ್ಕೆ ಹಾಕ್ಬೇಕತ್ತೀನಪ್ಪ, ನನ್ನ ಬಳಿ ಬರೀ 10 ರೂಪಾಯಿ ಅವ, ಏನ್ ಮಾಡ್ಲಿ ಅಂತ ಒಂದ್ 10 ರೂಪಾಯಿ ಅದಾವ, ಆದ್ರೂ ನನ್ನ ಮನಸ್ಸಿನಾಗ ಮಾತ್ರ ಎಲ್ಲರಿಗೆ ಊಟಕ್ಕೆ ಹಾಕ್ಬೇಕನ್ನಷ್ಟು ನನ್ನ ಮನಸ್ಸು ಅಂತದ, ಏನ್ ಮಾಡ್ಲಪ್ಪ ಅಂದ. ಆ ಸಿದ್ಧಾರೂಢರು ಅವಾಗಿನ ಕಾಲದಾಗ 10 ರೂಪಾಯಿ ಅಂದ್ರೆ ಸಣ್ಣ ರೊಕ್ಕ ಏನದು. ಈಗಿನ ಕಾಲದಾಗ 1 ಲಕ್ಷ ಇದ್ದಂಗೆ ಅವಾಗಿನ ಕಾಲದ 10 ರೂಪಾಯಿ. ಆ ರೊಕ್ಕ ಇಲ್ಲ ಅಂತ ಇಸ್ಗೊತ್ತ ಬಹಳ ಕಷ್ಟಪಟ್ಟು ಸಂಗ್ರಹ ಮಾಡಿರ್ತದ. ಅದು ಒಂದು ಪೈಸೆ, 2 ಪೈಸೆ, 3 ಪೈಸೆ ಗಂಟಿರ್ತದ. ಅದು ತಗೊಂಡು ಏನ್ ಮಾಡ್ತಾರ, ಅಲ್ಲಿ ಸೇವಕನಿಗೆ ಹೇಳ್ತಾರ, ಅಲ್ಲಿ ಹೋಗಿ ಅಂಗಡಿಯಾಗ ಉಪ್ಪು ತಗೊಂಬ. ಇವತ್ತಿನ ಅಡಿಗೆಗೆ ಎಲ್ಲ ಉಪ್ಪು ನಿಂದೆ ನೋಡವ. ಎಲ್ಲರ ಬಾಯಾಗ ಓದ್ತದ ನೋಡವ, ನೀ ಕೊಟ್ಟ ರೊಕ್ಕ ಅಂತ. ಅಡಿಗೆಗೆಲ್ಲ ಅಡಿಗೆ ಇವತ್ತು ನಿಂದೆ ಉಪ್ಪು, ಎಲ್ಲರಿಗೂ ನೀವು ಉಣಿಸ್ದಂಗೆ ಆಗ್ತದ ನೋಡವ. ಒಂದ್ ವೇಳೆ ನಿಂದು ಉಪ್ಪು ಇರ್ಲಿಲ್ಲ ಅಂತಂದ್ರೆ ಯಾರಿಗೆ ರುಚಿ ಬರ್ತದ ಊಟ? ಸಿದ್ಧಾರೂಢರು ಆಕೆಗೂ ಸಮಾಧಾನ ಮಾಡಿದ್ರು. ಆಕೆ ಕೊಟ್ಟ ರೊಕ್ಕದಾಗ ಎಲ್ಲರಿಗೂ ಊಟಕ್ಕೂ ಹಾಕಿದ್ರು. ಅವಾಗ ಹಂಗಿತ್ತ ಕಾಲ. ಈಗ ಕೋಟಿಗಟ್ಟಲೆ ಇದ್ರೂ ಸಹಿತ 1 ರೂಪಾಯಿ 10 ರೂಪಾಯಿ ದಾನ ಮಾಡಬೇಕು, ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ಮಾಡ್ಬೇಕನ್ನೋದು ಯಾರ ಬಲ್ಲಿ ಇಲ್ಲ. ಇದು ಕಲಿಯುಗದ ಲಕ್ಷಣ. ಎಂತ ಭಾವಿ? ಶುಷ್ಕ ಭಾವಿ, ಶುಷ್ಕ ಹೃದಯ ಅಂತ. ಮುಂದ 5ನೇದ್ದು ಏನದ? ಸಹದೇವ. ಇವನೊಂದು ನೋಡ್ತಾನ ದೃಶ್ಯ. ಸಹದೇವ ನೋಡಿದ ದೃಶ್ಯ ಏನು ದೃಶ್ಯ ಇದು? ಏನಾಯ್ತು? ಸಹದೇವ ಆಯ್ತಾ? ಸಹದೇವ ಇನ್ನೊಬ್ಬ ಒಂದು ನಕುಲ. ಒಂದು ನಕುಲ ಹಾಕೋರಿ, ಒಂದು ಸಹದೇವ ಹಾಕೋರಿ. ಯಾವ್ದಾರ ಒಂದು ಹಾಕೋರಿ. 4ನೇದ್ದೇ ನಕುಲ ಮಾಡ್ಕೋರಿ. ಅದ್ರೊಳಗೆ ಹೆಸರೆಲ್ಲ ಚಂದದ. ನಕುಲ ಅಂತಂದ್ರೆ ಏನು? ಕುಲ ಇಲ್ದಂತ, ಭೇದ ಭಾವ ಇಲ್ಲದ್ದು. ನಕುಲ, ಕುಲ, ನಕುಲ. ಇದೇನ್ ಮಾಡ್ರಿ? ಸಹದೇವ ಅಂತ ಹಾಕೋರಿ. ಇವ ಸಹದೇವ ಏನ್ ಮಾಡ್ದ? ನಕುಲ
ಅಂಥದ್ದೊಂದು ನೀರಿಲ್ಲದ ಬಾವಿ ನೋಡ್ದ. ಸುತ್ತಮುತ್ತ ನೀರಿರೋ ಬಾವಿಗಳ ಮಧ್ಯೆ ಒಂದು ನೀರಿಲ್ಲದ ಬಾವಿ ನೋಡ್ದ ನಕುಲ. 5ನೇದವನೇನು ಸಹದೇವ. ಈ ಸಹದೇವ ಏನ್ ಮಾಡ್ತಾನಂತಂದ್ರ ಹೋಗಿ ಅರಣ್ಯದಾಗ ಒಂದಿಷ್ಟು ಟೂರ್ ಹೊಡಿಬೇಕಂತಾನ. ಮ್ಯಾಲಿಂತ ಒಂದು ಪರ್ವತದಿಂದ ಒಂದು ದೊಡ್ಡದು ಕಲ್ಲು ಬಂಡೆ ಉರುಳಿ ಬರ್ಲಕತ್ತದ, ಕೆಳಗೆ ಉಳ್ಕೊಂಡು ಬರ್ಲಕತ್ತದ. ಅದು ಎಷ್ಟು ಸ್ಪೀಡ್ ಉಳ್ಕೊಂಡು ಬರ್ಲಕತ್ತದ ಅಂದ್ರ ದೊಡ್ಡ ದೊಡ್ಡ ಗಿಡಗಳು, ಸಣ್ಣ ಸಣ್ಣ ಗುಡ್ಡಗಳು, ಅವು ಏನದಾವ ಎಲ್ಲ ಅಪತ್ಯ ಆಗ್ಲಕತ್ತವ ಅದ್ರ ಕೈಯಾಗ. ಹಾಂಗ ಉಳ್ಕೊಂಡು ಬರ್ಲಕತ್ತದ. ಎಲ್ಲ ಗಿಡ ಮರ ಏನೆಲ್ಲ ಮುರಿದು ಹಾಕಿ ಅದರ ಮ್ಯಾಲಿಂದ ಮತ್ತೆ ಉಳ್ಳಿ ಬರ್ತದ. ಮತ್ತೆ ಅದ್ರ ಮೇಲೆ ಹೋಗ್ತದ. ಯಾವುದೋ ಒಂದು ಗುಡ್ಡ, ಸಣ್ಣ ಸಣ್ಣ ಗುಡ್ಡ ಇರ್ತಾವಲ್ಲ, ಅದ್ರ ಮೇಲೆ ಹೋಗಿ ಬೀಳ್ತದ. ಬಿದ್ದ ಕೂಡ್ಲೇನೆ ಆ ಗುಡ್ಡನು ಮುರ್ಕೊಂಡು ಹೋಗ್ತದ. ಅದು ಮುರಿದು ಇದು ಮುರಿದು ಒಟ್ಟದು ದೊಡ್ಡ ಬಂಡೆ ಹಂಗೆ ಬರ್ಲಕತ್ತದ. ಹಿಂಗೆ ನೋಡ್ಲಕತ್ತ ನಾವು ಏನು ನಡೆದದ ಇದ್ರದ ಆರ್ಭಟ ಹೆಂಗ್ ಬರ್ಲಕತ್ತದಲ್ಲಪ್ಪ ಅಂತ ನೋಡ್ತಿರ್ತಾನ. ಬರ್ತಾನ. ಅದು ಏನಾಗ್ಬಿಡ್ತು, ಇನ್ನ ಒಂದು ಸ್ವಲ್ಪ ಭೂಮಿಗೆ ಬಂದು ಮುಟ್ಲಕ್ಕ ಇನ್ನ ಒಂದು 100-200 ಮೀಟರ್ ದೂರ ಇತ್ತು. ಪೂರ್ತಿ ನೆಲಕ್ಕೆ ಬಂದು ಹತ್ತಬೇಕಾದ್ರೆ ಇನ್ನ ಸ್ವಲ್ಪ ದೂರ ಇತ್ತು. ಅಷ್ಟೊತ್ತಿಗೆ ಒಂದು ಸಣ್ಣದೊಂದು ಗಿಡ ಆ ಸಣ್ಣ ಗಿಡದ ಬಳಿ ಬಂದು ಅದು ಸುಮ್ಮನೆ ನಿಂತ್ಬಿಡ್ತು. ಇದೇನಂದ, ಎಂತಿಂತ ದೊಡ್ಡ ದೊಡ್ಡ ಮರಗಳು, ಗುಡ್ಡಗಳ ಕಾಡು ಎಲ್ಲ ಓಟು ತುಳಿದು ಅಪ್ಪಚ್ಚಿ ಮಾಡ್ಕೊಂಡು ಬಂದಂತ ದೊಡ್ಡ ಬಂಡೆ ಒಂದು ಸಣ್ಣದ ಗಿಡದ ಬಳಿ ಬಂದು ತಣ್ಣಗೆ ನಿಶ್ಚಲವಾಗಿ ನಿಂತು ಬಿಡ್ತು. ತಣ್ಣಗೆ ನಿಂತು ಬಿಡ್ತು. ಆ ಗಿಡ ಅದಕ್ಕೆ ಆಸರೆ ಆಯ್ತು. ಅದನ್ನ ಶಾಂತ ಮಾಡ್ತಾ ಆ ಗಿಡ. ಎಂಥ ಗಿಡ ಇದು, ಅದನ್ನ ನೋಡಿ ವಿಚಿತ್ರ ಅನಿಸ್ಬಿಡ್ತು. ಅದು ಅವೆರಡು ಒಂದಕ್ಕೊಂದು ಹೆಂಗ ಹಿಡ್ಕೊಂಡು ನಿಂತಾವ, ಅದು ಹೆಂಗೆ ನಿಂದಿರಿಸ್ತು. ಇದು ಬಂದು ಅದ್ರ ಹತ್ರ ಶಾಂತಾಗಿ ಹೆಂಗೆ ನಿಂತಿತ್ತು. ಅದೇನು ಒಂದು ಕ್ಷಣ ಹಿಂಗ ಸರಿದ್ರೆ ಆ ಗಿಡ ಮುರ್ಕೊಂಡು ಹೋಗ್ಬೇಕು. ಆದ್ರೆ ಆ ಗಿಡಕ್ಕೆ ಸಣ್ಣ ಗಿಡ, ಬಹಳ ದೊಡ್ಡದೇನಿಲ್ಲ, ಒಂದು ಫೀಟ್ 2 ಫೀಟ್ ಬೆಳೆದಿರ್ಬೇಕಷ್ಟೇ. ಸಣ್ಣ ಗಿಡ 1.5-2 ಫೀಟ್ ಬೆಳೆದ ಗಿಡಕ್ಕೆ ಬಂದು ಅದು ಹತ್ಕೊಂಡು ನಿಂತು ಬಿಡುತ್ತೆ. ಹಿಂಗಾಯ್ತು ನೋಡಪ್ಪ. ಅದೇನು ಗಿಡ ಏನಂತ ಸ್ಟ್ರಾಂಗ್ ಗಿಡ ಇಲ್ಲ, ಅದಕ್ಕಂತ ಪರಿ ಕಾಂಡ ಇಲ್ಲ, ಟೊಂಗೆ ಇಲ್ಲ, ಏನೇನು ಇಲ್ಲ. ಸುಮ್ಮ ಸಣ್ಣದ ಒಂದು ಎಳೆ ಗಿಡ 1-1.5 ಫೂಟ್ ಬೆಳೆದಿತ್ತು. ಆ ಗಿಡದ ಬಳಿ ಬಂದು ಅದು ಸುಮ್ಮ ಶಾಂತ ನಿಂತಿತ್ತು. ಇದು ಅದಕ್ಕೆ ಹಿಡ್ಕೊಂಡು ನಿಂತದ. ಅದರದ ಅರ್ಭಟ ಎಲ್ಲ ಇದು ಏನ್ ಮಾಡ್ಯದ, ಶಾಂತ ಮಾಡ್ಯದಪ್ಪ. ಅದು ನೋಡಿದೆ ಭಾರಿ ವಿಚಿತ್ರ ಅನಿಸ್ಬಿಡ್ತು. ಅದಕ್ಕ ಕೃಷ್ಣನ ಉತ್ತರ ಏನದಂತಂದ್ರ, ಈ ಕಲಿಯುಗದೊಳಗ ಈ ಮನುಷ್ಯ ಅಂತಂದ್ರೆ 84 ಲಕ್ಷ ಜೀವರಾಶಿಗಳೊಳಗ ಅವನು ಕಿರೀಟ ಪ್ರಾಯ ಅದನ, ಅತ್ಯಂತ ಶ್ರೇಷ್ಠ ಅದನ, ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಹೊಂದೇನ. ಬೆಕ್ಕದಂತ ಆನಿ ಒಂಟೆಗಳಿದ್ರು ಸಹಿತ ಅವುಗಳನ್ನ ಪಂಜರದೊಳಗೆ ಇಡಂತದ್ದು. ಸಿಂಹ, ಹುಲಿ ಎಲ್ಲದಕ್ಕೂ ಪಂಜರದಾಗಿಟ್ಟು ತನಕಿಂತ 1000 ಪಟ್ಟು ಸ್ಟ್ರಾಂಗ್ ಇರೋಂಥ ಪ್ರಾಣಿಗಳನ್ನೆಲ್ಲ ಯುಕ್ತಿಯಿಂದ ಒಳಗೆ ಹಾಕಿ ಹಿಡ್ಕೊತಾನ. ತನಕಿಂತ ಭಾರಿ ದೊಡ್ಡ ಜಗದಗಲ ಮುಗಿಲಗಲ ಇರೋ ದೇವರನ್ನು ಸಹಿತ ತನ್ನ ಹೃದಯದೊಳಗೆ ಹಿಂಬಿಟ್ಟುಕೊಳ್ತಾನ. ಅಂತ ಸಾಮರ್ಥ್ಯ ಇರೋಂಥ ಮನುಷ್ಯನ ವ್ಯಕ್ತಿತ್ವ ಅನ್ನೋದು ಈ ಕಲಿಯುಗದೊಳಗ ಅಧಪತನಗೊಂಡು ಬೀಳ್ಕೊತ ಹೋಗ್ತದ. ಮ್ಯಾಲಿದ್ದು ಕೆಳಗೆ ಬೀಳ್ಕೊತ ಹೋಗ್ತದ. ಅದನ್ನ ತಡಿಲಕ್ಕ ಗಿಡ ಮರ ಗುಡ್ಡಗಳಿಂದ ಸಾಧ್ಯ ಆಗಂಗಿಲ್ಲ ಅಂತಂದ್ರೆ ಏನ್ ಮಾಡ್ತಾನ, ತನ್ನ ಬೀಳ್ತಾ ಇರುವಂತ ವ್ಯಕ್ತಿತ್ವವನ್ನ, ಅಧೋಗತಿಗೆ ಹೋಗ್ತಾ ಇರುವ ವ್ಯಕ್ತಿತ್ವವನ್ನ ಅದನ್ನ ಉಳಿಸ್ಕೋಬೇಕಂತೇಳಿ ಜಗ್ಗಿ ರೊಕ್ಕ ಗಳಿಸಿ ಉಳಿಸ್ಕೋಬೇಕಂತನ, ಆಸ್ತಿ ಗಳಿಸಿ ಉಳಿಸ್ಕೋಬೇಕಂತನ, ದೊಡ್ಡ ದೊಡ್ಡ ಅಧಿಕಾರದ ಕುರ್ಚಿ ಮೇಲೆ ಕುಂತು ಅದನ್ನು ಉಳಿಸ್ಕೋಬೇಕಂತಿರ್ತಾನ. ಏನೇನೋ ಮಾಡ್ತಿರ್ತಾನೆ ಪ್ರಯತ್ನಗಳು. ಏನು ದೊಡ್ಡದು ಜನಬಲ, ಜಗ್ಗಿ ಜನರನ್ನು ಜಮಾಯಿಸ್ಕೊಂಡು ಎಲ್ಲ ಇಷ್ಟೊಂದು ಜನಬಲ ನನಗೇನಾಗಲ್ಲ ಅಂತೇಳಿ ಏನೇನೋ ಪ್ರಯತ್ನ ಮಾಡ್ತಿರ್ತಾನ. ಭಾಗವತದೊಳಗ ಆ ಒಂದು ಆನೆ
ಸಾವಿರಗಟ್ಲೆ ಅದಕ್ಕೆ ಲಕ್ಷಗಟ್ಲೆ ಆನೆಗಳ ಹಿಂಡಿರ್ತದ. ಮೊಸಳೆ ಕೈಯಾಗಿ ಸಿಕ್ಕ ಆನೆಯನ್ನ ಸಾವಿರಗಟ್ಲೆ ಆನೆಗಳೆಲ್ಲ ಕೂಡಿ ಒಂದಕ್ಕೊಂದು ಹಿಡಿದು ಯಾವ್ದನ್ನು ಆ ಮೊಸಳೆ ಆ ಆನೆಯನ್ನ ಬಿಡಂಗಿಲ್ಲ. ಅಂದ್ರ ಜನಬಲ ಎಷ್ಟಿದ್ರೂ ಸಹಿತ ಆ ಒಂದು ಕರ್ಮದ ಒಂದು ಕ್ಲಚ್ನಾಗ ಸಿಕ್ಕೊಂಡ್ಬಿದ್ದಾಗ ಯಾರೇನು ಮಾಡಕ್ಕಾಗಂಗಿಲ್ಲ ಅನ್ನೋಂಥದ್ದು ಅದು ಉದಾಹರಣೆ, ಬಹಳ ದೊಡ್ಡ ಉದಾಹರಣೆ ಅದ ಗಜೇಂದ್ರ ಮೋಕ್ಷ ಅಂತೇಳಿ. ಎದ್ರಾಗ ಭಾಗವತ, ಶ್ರೀಕೃಷ್ಣ ಭಾಗವತದಾಗ ಹಂಗ ಇಲ್ಲಿ ಏನ್ ಮಾಡ್ಲಿಕ್ಕತ್ತಾನ, ತನ್ನ ವ್ಯಕ್ತಿತ್ವ ನಷ್ಟ ಆಗ್ಲಕತ್ತದಂತ ಗೊತ್ತಾಗಿ ಅದನ್ನು ಉಳಿಸ್ಕೋಬೇಕಂತೇಳಿ ಭಯಂಕರ ಪ್ರಯತ್ನ ಮಾಡ್ತಾನ. ಏನೇನೋ ಮಾಡಿ ಒಟ್ಟು ದೊಡ್ಡವಾಗಿ ಉಳಿಬೇಕಂತ ಪ್ರಯತ್ನ ಮಾಡ್ತಾನ. ಆದ್ರ ಅವೆಲ್ಲ ಓಸ ಅಪ್ಪಚ್ಚಿ ಆಗ್ಲಕತ್ತವ ಅವನ ಕೈಯಾಗ. ಯಾವ ಆಸ್ತಿಲಿಂತನೂ ವ್ಯಕ್ತಿತ್ವ ಉಳಿಸ್ಕೊಳಕ್ಕಾಗಲ್ದು, ಅಧಿಕಾರಲಿಂತನೂ ವ್ಯಕ್ತಿತ್ವ ಉಳಿಸ್ಕೊಳ. ಎಂತಿಂತ ದೊಡ್ಡ ದೊಡ್ಡ ಅಧಿಕಾರ, ಪಟ್ಟ ಪೀಠ ಎಲ್ಲರ ಮೇಲೆ ಕುಂದಿರ್ಲಕತ್ತಾರ, ಕುರ್ಚಿಗಳ ಮೇಲೆ ಕುಂದಿರ್ಲಕತ್ತಾರ. ಎಲ್ಲಿ ಕೂತ್ರು ಹೊತ್ಕೊಂಡು ಬೀಳೋದು ತಪ್ಪಲ್ದು, ಎಲ್ಲಿ ಕೂತ್ರು ಬಯಸ್ಕೊಳ್ಳೋದು ತಪ್ಪಲ್ದು, ಎಲ್ಲಿ ಕೂತ್ರು ಟೀಕೆ ಹೊಡ್ಸ್ಕೊಳ್ಳೋದು ತಪ್ಪಲ್ದು. ಎಲ್ಲರಿಗೂ ಬೈತಾರೆ. ಎಲ್ಲರದು ವ್ಯಕ್ತಿತ್ವದೊಳಗೆ ಕುಂದುಗಳು ತುಂಬಿ ತುಳಕ್ಲಕತ್ತವ. ಹಿಂಗಾಗಿ ಅದು ಒಂದು ಸಣ್ಣ ಗಿಡ ಅಂತ ಯಾವಾಗದ ಅಂತಂದ್ರ ಅದು ಭಗವನ್ ನಾಮಸ್ಮರಣೆ. ಭಗವಂತನ ಬಗ್ಗೆ ಒಂದಿಷ್ಟು ಜ್ಞಾನ, ಭಗವಂತನ ಬಗ್ಗೆ ಒಂದಿಷ್ಟು ಅರಿವು, ಆ ಪರಮಾತ್ಮನ ಬಗ್ಗೆ ಅರಿವು, ಪರಮಾತ್ಮನ ಇರುವಿಕೆ, ಪರಮಾತ್ಮನ ಅರಿವಿಕೆ, ಪರಮಾತ್ಮನಲ್ಲಿ ಬೆರೆಯುವಿಕೆ, ತಾನೇ ಪರಮಾತ್ಮ ಅಂತ ತಿಳ್ಕೊಳ್ಳೋದು, ಭಾನ ಮಾಡ್ಕೊಳ್ಳೋದು. ಇದು ಏನದ, ಇದೊಂದು ಸಣ್ಣ ಕೆಲಸ ಅಪ್ಪ. ಇದಕ್ಕೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ. ಈ ಒಂದು ಸಣ್ಣ ಗಿಡ ಏನ್ ಮಾಡ್ತದ, ಅಂತ ದೊಡ್ಡ ಬಂಡೆ ಉರುಳ್ಕೊಂಡು ಬರ್ತಾ ಇರೋಂಥ ಬಂಡೆಯನ್ನ ಹಿಡಿದು ರಕ್ಷಣೆ ಮಾಡಿ ಅದಕ್ಕೆ ಶಾಂತಿ ಕೊಡ್ತದ, ನೆಮ್ಮದಿ ಕೊಡ್ತದ, ಆನಂದ ಕೊಡ್ತದ. ಅಂಥದ್ದೊಂದು ಪರಮಾತ್ಮನ ಸೇವೆ ಒಳಗೆ ಯಾರಿರ್ತಾರ ಅವರಿಗೆ ಮಾತ್ರ ಈ ಒಂದು ಉರುಳಿ ಹೋಗ್ತಾ ಇರೋಂಥ ವ್ಯಕ್ತಿತ್ವದಿಂದ ರಕ್ಷಣೆ ಸಿಗ್ತದ. ಹೊರತು ಉಳಿದದ್ದು ಯಾವುದರಿಂದಲೂ ಈ ಕಲಿಯುಗದ ರಕ್ಷಣೆ ಸಿಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ದ ಕೃಷ್ಣ, ಭಗವಂತನ ಸ್ಮರಣೆಯಲ್ಲಿ ತೊಡಗ್ರಪ್ಪ. ಅದೊಂದು ಮಾಡ್ಕೊತಿರ್ರಿ ಸಾಕು ಕಲಿಯುಗದಾಗ ಅಂತೇಳಿ ಮೆಸೇಜ್ ಕೊಟ್ಟ. ಈಗ ನಾವು ಮಾಡ್ಲಕತ್ತೀವಲ್ಲ, ನಮ್ಗೇನ್ ಬೇಕು? ರೊಕ್ಕ ಬೇಕಾ, ರೂಪಾಯಿ ಬೇಕಾ, ಅಧಿಕಾರ ಬೇಕಾ, ಆಸ್ತಿ ಬೇಕಾ, ಅಂತಸ್ತು ಬೇಕಾ, ನಮ್ಗೆ ಯಾರ್ಯಾರ ದೊಡ್ಡವ್ರು ಅನ್ಬೇಕಂತೇಳಿ ಏನಾರ ಆಸೆ ಅದ, ಪ್ರಚಾರ ಬೇಕಾ, ಏನೇನು ಬೇಕಾಗಿಲ್ಲ. ಪರಮಾತ್ಮನೇ ಸಾಕು, ಪರಮಾತ್ಮನೇ ಬೇಕು, ಮತ್ತೇನು ಬೇಕಾಗಿಲ್ಲ ನಮಗೆ. ಅದೊಂದೇ ಬೇಕು, ಅದೊಂದೇ ಸಾಕು. ಇದು ವ್ಯಕ್ತಿತ್ವ. ಇದೇ ನಿಜವಾದ ವ್ಯಕ್ತಿತ್ವ. ಈ ಕಲಿಯುಗದೊಳಗೆ ಅತ್ಯಂತ ಅವಶ್ಯಕವಾಗಿರುವಂತ ಏನು ಸಾಧಿಸಬೇಕಾಗ್ಯದ, ಏನ್ ಸಂಪಾದಿಸಬೇಕಾಗ್ಯದ, ಆ ಸ್ಥಿತಿ ಒಳಗೆ ಅದೀವಲ್ಲ ನಾವೆಲ್ಲ ಸತ್ಸಂಗದವರು. ನಾವಷ್ಟೇ ಅಲ್ಲ, ಎಲ್ಲೆಲ್ಲಿ ಈ ಸತ್ಸಂಗ ಮಾಡಿ ಪರಮಾತ್ಮನ ಕೆಲಸದಲ್ಲಿ ಮುಳುಗ್ಯಾರ ಅವರೆಲ್ಲರೂ ಏನದರ ಕಲಿಯುಗದಲ್ಲಿ ಸುಖಿಗಳೇ. ಈ ಕಲಿಯುಗದ ಯಾವ ತಾಪ ಕೂಡ ಅವರಿಗೆ ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ದಾರಿ ಹಿಡಿದೀವಿ, ಅತ್ಯಂತ ಸೂಕ್ತವಾದ ದಾರಿ ಹಿಡಿದೀವಿ, ಒಳ್ಳೆ ದಾರಿಯಾಗಿದ್ದೀವಿ. ಕೇಳಿ ಏನಾರ ತೃಪ್ತಿ ಆಯ್ತಾ, ಆನಂದ ಆಯ್ತಾ, ಬೇಸರ ಬಂತ, ಸಿಟ್ಟು ಬಂತ, ಟೈಮ್ ವೇಸ್ಟ್ ಆಯ್ತಾ, ಏನಾಯ್ತು? ದೃಶ್ಯ ಹೇಗಿರ್ತದಂದು ಬಹಳ ಸುಂದರವಾಗಿ ಹೇಳಿ. ಕಲಿಯುಗದ ದೃಶ್ಯ ಹೆಂಗಿರ್ತದ ನಿಜಾನವಾಗ್ರಪ್ಪ. ಇವಾಗ ನಡೀತಾ ಇದ್ದಕ್ಕೆಲ್ಲ ಕಣ್ಮುಂದ ಐತೆ ಇದ್ರಪ್ಪ. ಪಾಂಡವರಿಗೆ ತೋರ್ಚಾನ ಇದು ಕಲಿಯುಗದ ಪಿಕ್ಚರ್ ಕೃಷ್ಣ. ನಾವೆಲ್ಲ ಪಾತ್ರ ವಹಿಸ್ಲಕತ್ತೀವಿ ಅಷ್ಟೇ ಅದ್ರಾಗ. ಇವೆಲ್ಲ ಮೊದಲೇ ಪಾಂಡವರು ನೋಡಿ ಹೋಗ್ಯಾರ ನಮಗ. ನಾವು ಪಾಂಡವರಿಗೆ ನೋಡಿಲ್ಲ, ಆದ್ರೆ ಪಾಂಡವರು ನಮ್ಮನ್ನೆಲ್ಲ ನೋಡಿ ಹೋಗ್ಯಾರ. ಅವರು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀರ್ ಹೋಗ್ಯಾರ. ಅವರು ಸದಾ ಕಾಲ ಪರಮಾತ್ಮನ ಧ್ಯಾನದಾಗ ಹೆಂಗಿರ್ತಾರ ಹಂಗ ನಮಗೂ ಆಶೀರ್ವಾದ ಮಾಡಿ ಹೋಗ್ಯಾರ ಅವರು ಪಾಂಡವರು. ಅದಕ್ಕೆ ನಾವು ಸಹಿತ
ಆ ಕೃಷ್ಣನ ನಾಮಸ್ಮರಣೆಯಲ್ಲಿ ಬದುಕು ಮಾಡ್ಲಕತ್ತೀವಿ. ಅವ್ರು ಬರೀ 5 ಮಂದಿ ಪಾಂಡವರು ಇದ್ರು. ಈಗ ಬಹಳ ದೊಡ್ಡ ಪ್ರಮಾಣದಾಗ ಪಾಂಡವರ ಸಂಖ್ಯೆ ಅದ. ಈಗ ಸತ್ಸಂಗ ಬಹಳ ಮಂದಿ ಅದಾರ. ಎಲ್ಲಾ ಕಡೆ ಪಾಂಡವರು, ಎಲ್ಲಿ ಓದ್ತೀವಿ ಅಲ್ಲಿ ಪಾಂಡವರು ಅದಾರ. ಮತ್ತೆ ಅವಾಗ ಕೃಷ್ಣ ಒಬ್ಬನೇ ಇದ್ದ. ಈಗ ಎಷ್ಟು ಮಂದಿ ಪಾಂಡವರು, ಎಷ್ಟು ಮಂದಿ ಭಗವಂತರು. ಎಲ್ಲರೂ ಭಗವಂತನ ಸ್ವರೂಪರೇ ಆಗ್ಯಾರ. ಪಾಂಡವರು ಕೃಷ್ಣನ ಸ್ವರೂಪರೇ ಆಗ್ಯಾರ. ಒಂದು ಸ್ವಲ್ಪ ಹೊತ್ತು ವಿಚಾರ ಸಾಗರ. ಇವತ್ತಿಂದ ಹೇಳಿದ್ದೇನು ಸೂಕ್ತ ಅನಿಸ್ತದ? ಯಾರಿಗೇನಿದೇನು ಕತಿ ಬೇರೆ ಹೊಡೆದ್ಮೇಲೆ ಗಾಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಪರಮಾತ್ಮ ಅಪರೋಕ್ಷವಾಗಿ ಇದ್ದಾನೆ. ಅವಾಗ್ಲೂ ಅದನ್ನ ಇವಾಗ್ಲೂ ಅದನ್ನ ಒಂದು ಭಗವಂತನ ಸ್ಮರಣೆ ಮಾಡೋದರಿಂದ ಏನದ, ನಮ್ಮೊಳಗಿನ ಆವರಣ ಕಳ್ಕೋಬೇಕಾಗ್ಯದ. ಆವರಣ ಕಳ್ಕೋಬೇಕಾದ್ರೆ ಇವೆಲ್ಲ ನಮಗೆ ಗೊತ್ತಿರಬೇಕು. ಇವು ಗೊತ್ತಿದ್ದು ಅಂತಂದ್ರೆ ಸಮಾಧಾನ ಆಗ್ತದೆ. ಕಲಿಯುಗದೊಳಗೆ ಏನ್ ನಡಿಬೇಕು ಅದು ನಡಿಲಕತ್ತದ. ನಾವು ಬ್ರಹ್ಮ ಸ್ವರೂಪರಾಗಿ ಕಲಿಯುಗದ ಪಿಕ್ಚರ್ ನೋಡ್ಕೋತಿರ್ಬೇಕಷ್ಟೇ. ಆಗ್ಬೇಕಾಗಿದ್ದೆ ಆಗ್ಲಕತ್ತದ, ಆಗಬಾರದೇನು ಆಗ್ತಾ ಇಲ್ಲ. ಶ್ರೀ ವಿಚಾರ ಸಾಗರ 8:18 ಆಗ್ಯದ. ಇದು ಇಲ್ಲಿಗೆ ಬಿಡೋದು ಚಲೋ ಅನ್ನಿಸ್ತದ. ಇದು ಮತ್ತೇನಾರ ಹೇಳಿದ್ರೆ ಹೊಲಸಾಗ್ತದ, ಭಾಳ ಟೈಮ್ ಭಾಳ ಹೋಗ್ತದ. ಮುಂದೆ ನಮ್ಗ ಬೇರೆ ಕೆಲಸಗಳದಾವ, ಹೋಗ್ಬೇಕು. ಇದು ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತ ವಿಷಯ ನಾಳೆ ಕಂಟಿನ್ಯೂ. ಇವತ್ತೇನು ಶುಕ್ರವಾರ, ನಾಳೆ ಮಾಡೋಣ. ಒಟ್ಟ ಏನದ, ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 212ನೇ ವಿಷಯಾಂಕ. ಬ್ರಹ್ಮಜ್ಞಾನ ಪ್ರತ್ಯಕ್ಷವಾಗಿಯೇ ಇರುತ್ತದೆ ಅನ್ನೋಂಥದ್ದು ಹೇಳಿ, ಇಲ್ಲಿ ಬಹಳ ಸೂಕ್ಷ್ಮ ವಿಷಯ ಅದ, ಅದನ್ನ ತಿಳ್ಕೋಬೇಕು. ಬಹಳ ಸೂಕ್ಷ್ಮ ವಿಷಯ ಹೇಳ್ತಾರೆ ಇನ್ನ ಮುಂದೆ. ಇದ್ರದ್ದು ಏನದ, ಬ್ರಹ್ಮಜ್ಞಾನದ ಸಾಕ್ಷಿ ಭಾಷ್ಯತ್ವ ಅಂತ ಹೇಳ್ತಾರ. ಇದೇನದ, ಬರೇ ಜ್ಞಾನದ ವಿಷಯ ಅಷ್ಟೇ. ಇದು ಬ್ರಹ್ಮನ ವಿಷಯ ಅಲ್ಲ. ಇದು ಬ್ರಹ್ಮದ ಜ್ಞಾನದ ವಿಷಯ. ಇದು ಇಲ್ಲಿ ಇದನ್ನ ಬ್ರಹ್ಮಜ್ಞಾನದಿಂದಲೇ ಮುಂದೆ ಮೋಕ್ಷ ಆಗ್ತದ ಅಂತಂದ್ರೆ ಬ್ರಹ್ಮನ ವಿಷಯ ಬರ್ತದ. ಅವಾಗ ಮೋಕ್ಷ ಆಗಾಗಿ ಬ್ರಹ್ಮನ ವಿಷಯ. ಈಗ ನೀವಿನ ಬ್ರಹ್ಮಜ್ಞಾನದ ವಿಷಯದಲ್ಲೇ ಅದಿರಿ. ನೀವು ಬ್ರಹ್ಮಜ್ಞಾನ ಪ್ರತ್ಯಕ್ಷವಾಗುತ್ತದೆ ಅಂದ ಕೂಡಲೇ ನೀವೇನ್ ತಿಳ್ಕೊತೀರಿ? ಬ್ರಹ್ಮ ಪ್ರತ್ಯಕ್ಷವಾಗುತ್ತಾನೆ ಅಂತ ಹಿಂಗೆ ತಿಳ್ಕೊಂಡಿರ್ತೀರಿ ನೀವು. ಇದು ಬ್ರಹ್ಮಜ್ಞಾನ. ಜ್ಞಾನ ಬೇರೆ, ಬ್ರಹ್ಮ ಬೇರೆ. ಆ ಜ್ಞಾನದಾಗ ಬ್ರಹ್ಮದನ, ಬ್ರಹ್ಮನಾಗ ಜ್ಞಾನ ಅದ ಅಂತೇಳಿ ಆಮೇಲೆ ಅದು ಸಮನ್ವಯ ಆಗ್ತದ. ಈಗ ಸದ್ಯ ಬ್ರಹ್ಮಜ್ಞಾನದ ವಿಷಯನೇ ನಡೆದದ. ಈಗ ಇಲ್ಲಿ ಏನ್ ಹೇಳ್ಯಾರ, ಒಂದು ಟಿಪ್ಪಣಿ 213ನೇ ಟಿಪ್ಪಣಿ ಒಳಗ ಆವರಣ ಬ್ರಹ್ಮಗಾಗಿಲ್ಲ, ಬ್ರಹ್ಮನ ಆವರಣ ಭಂಗ ಮಾಡೋದು ಅಂತಂದ್ರೆ ಅದರ ಅರ್ಥ ಏನು? ನಮ್ಮ ವೃತ್ತಿ ಒಳಗ ಆವರಣ ಇತ್ತು, ನಮ್ಮ ವೃತ್ತಿ ಒಳಗಿನ ಆವರಣ ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ ನಮ್ಮ ವೃತ್ತಿ ಒಳಗಿಂದ ನಾವು ಕಳ್ಕೊಂಡ್ರೆ ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ ಅನ್ನೋದು ಅನುಭವಕ್ಕೆ ಬರ್ತದ ಅನ್ನೋದು ಹೇಳ್ತಾರೆ. ಮುಂದೆ ಬ್ರಹ್ಮ ಅಪರೋಕ್ಷ ಇದ್ದಾನೆ ಹೆಂಗದನ ಅನ್ನೋದು ಬ್ರಹ್ಮನ ಸ್ವರೂಪ ಇವತ್ತು ಹೇಳಬೇಕಾಗಿತ್ತು. ಇದು ಇದೇ ಟಿಪ್ಪಣಿಯ ಮುಂದಿನ ಭಾಗ ಅದದು. ಈ ಟಿಪ್ಪಣಿಯ ಮುಂದಿನ ಭಾಗ ಆದ ಮೇಲೆ ಮುಂದೆ 214ನೇ ಟಿಪ್ಪಣಿ ಒಳಗೆ ಬ್ರಹ್ಮ ಮತ್ತು ಬ್ರಹ್ಮಜ್ಞಾನವನ್ನು ಬೇರ್ಪಡಿಸಿ ಹೇಳೋರದ. ಈ ಟಿಪ್ಪಣಿಯ 2ನೇ ಭಾಗ ನಾಳೆ ಹೇಳಿ ಈ ಮುಂದೆ ಹೋಗೋಣ ಅಂತ ಹೇಳುವ ಮೂಲಕ ಇವತ್ತಿನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಕ್ಕೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ. ಓಂ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ. ಮುಂದೇನು ಮಾಡ್ತೇವೆ? ನಮಗೆ ಗುರುಗಳು ಪ್ರಸ್ತುತಪಡಿಸಿದರು.
ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿ ಕಾಧಾರ ವೇತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು ಎಲ್ಲ ಗುರುಗಳಿಗೂ ಶರಣಾರ್ಥಿ ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿ ಎಲ್ಲ